ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಿದ್ರು, ಬಂದು ಕರ್ಮದ ನಡುವೆನೂ ಕೂಡ ಫರಿಸ್ತಾ ಆಗಿ, ಎರಡನೇದು ಅಶರೀರಿ ಆಗಿ ಪುನಃ ಪುನಃ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಯಾಕೆ ಮಾಡ್ಬೇಕಂತೆ? ಯಾಕೆ ಮಾಡಬೇಕು? ಅಶರೀರಿ ಆಗ್ಬೇಕು ಮಧ್ಯ ಮಧ್ಯ. ಓಕೆ, ಅಶರೀರಿ ಅಂತಂದ್ರೇನು? ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಅಶರೀರಿ ಅಂತಂದ್ರೆ ಏನು ಅಂತ. ಕರ್ಮೇಂದ್ರಿಯಗಳಿಂದ ಡಿಟ್ಯಾಚ್ ಆಗಿರೋದು. ಕರ್ಮೇಂದ್ರಿಯಗಳಂದ್ರೆ ಶರೀರದ ಕರ್ಮೇಂದ್ರಿಯಗಳಿಂದ. ಶರೀರದ ಕರ್ಮೇಂದ್ರಿಯ, ಶರೀರಕ್ಕೆ ಸಂಬಂಧಪಟ್ಟಂತಹ ಕರ್ಮ, ಶರೀರಕ್ಕೆ ಸಂಬಂಧಪಟ್ಟಂತಹ ಕರ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಮತ್ತು ಸಂಸ್ಕಾರದಿಂದಲೂ ಕೂಡ ನಾನೇನಾಗಿರ್ಬೇಕಾಗ್ತದೆ? ಭಿನ್ನವಾಗಿರ್ಬೇಕಾಗ್ತದೆ. ಹೀಗೆ ಭಗವಂತ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ನೀವು ಯಾರು? ಆತ್ಮ ಅಲ್ವಾ? ನಿಮ್ಮ ಹತ್ರ ಶರೀರನೂ ಇದೆ. ದಿನದಲ್ಲಿ ಕೆಲವೊಂದು ಸಮಯ ಶರೀರ ನಿರ್ವಹಣೆಗೋಸ್ಕರ ಹಣ ಸಂಪಾದನೆಯನ್ನು ಕೂಡ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಸರಿ. ಜೊತೆಗೆ ಶರೀರ ಇರುವಂತ ಮನೆಯನ್ನು ಕೂಡ ಮೇಂಟೈನ್ ಮಾಡಬೇಕೋ ಬೇಡವೋ? ಮಾಡಬೇಕು. ಶರೀರದ ಮೇಲೆ ಧರಿಸಿರುವಂತ ಬಟ್ಟೆಯನ್ನು ಕೂಡ ಕ್ಲೀನ್ ಮಾಡಬೇಕೋ ಬೇಡವೋ? ಮಾಡಬೇಕು. ಜೊತೆಯಲ್ಲಿ ಕೆಲವೊಂದ್ಸಲ ಶರೀರಧಾರಿಗಳು, ಅಪ್ಪ ಅಮ್ಮ, ಪತಿ ಪತ್ನಿ, ಮಕ್ಕಳು ಮೊಮ್ಮಕ್ಕಳು, ಸ್ನೇಹಿತರು, ಇವ್ರ ಜೊತೆನೂ ಕೂಡ ನಾವು ಸಮಯವನ್ನ ಕಳಿಬೇಕೋ ಬೇಡವೋ? ಈ ರೀತಿ ಪಾತ್ರ ಮಾಡ್ಬೇಕೋ ಬೇಡವೋ? ಮಾಡ್ಬೇಕಾಗತ್ತೆ. ಆದ್ರೆ ಅಷ್ಟೆಲ್ಲ ಮಾಡ್ತಾ ಇದ್ದಾಗ್ಲೂ ಕೂಡ ದಿನದ 24 ಗಂಟೆಯಲ್ಲಿ ಕೇವಲ ಶರೀರಕ್ಕೋಸ್ಕರ ಮಾತ್ರ ಅಂತ ಸ್ವಲ್ಪ ಸಮಯ ಕೊಡ್ತಿರೋ ಕೊಡಲ್ಲ? ಕೊಡ್ತೀವಿ. ಅರ್ಥ ಆಯ್ತಾ ಏನು ಅಂತ? ಎಷ್ಟೇ ಬ್ಯೂಸಿ ಇದ್ರೂ ಕೂಡ ಶರೀರವನ್ನ ಸ್ವಚ್ಛ ಮಾಡೋದು ಕೆಲಸ ನಿಲ್ಲಿಸ್ತೀರಾ? ಇಲ್ಲ. ಒಳಗಡೆಗಿರುವಂತ ಏನು ವೇಸ್ಟ್ ಇದೆ, ಯಾವುದು ಮೂತ್ರ ಮಲಮೂತ್ರ ಕ್ಲೀನ್ ಮಾಡೋದನ್ನ ಯಾವಾಗಲೂ ನಿಲ್ಲಿಸ್ತೀವ? ಇಲ್ಲ. ಕಾರಣಾಂತರದಿಂದ ಸ್ನಾನ ಮಾಡೋದು ನಿಲ್ಲಿಸಬಹುದು ಒಂದಿನ ಅಂತ ತಿಳ್ಕೊಳ್ಳಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ ಏನೋ ಒಂದು ಕಾರಣದಿಂದ. ಆದ್ರೆ ಆಹಾರ ಕೊಡೋದು ನಿಲ್ಲಿಸ್ತೀವ? ಇಲ್ಲ. ನೀರು ಕೊಡೋದು ನಿಲ್ಲಿಸ್ತೀವ? ಇಲ್ಲ. ಅಂದ್ರೆ ಏನರ್ಥ? ಅಷ್ಟು ಬ್ಯೂಸಿಯ ನಡುವೆನೂ ಕೂಡ ಆತ್ಮ ತನ್ನ ಮನಬುದ್ಧಿಯನ್ನ ಶರೀರದ ಕಡೆಗಿಟ್ಟು ಶರೀರದ ನಿರ್ವಹಣೆ ಕಡೆಗೆ ಸಮಯವನ್ನ ಕೊಟ್ಟುಬಿಟ್ಟು ಆ ಕರ್ಮವನ್ನ ಮಾಡತ್ತೆ. ಓಕೆ, ಆ ಕರ್ಮವನ್ನ ಮಾಡಬೇಕಾದ್ರೆ ನಿಮಗೆ ಮನೆ, ಮಕ್ಕಳು, ಮೊಮ್ಮಕ್ಕಳು ಇದೆಲ್ಲ ನೆನಪಿಗೆ ಬರುತ್ತಾ? ಬರೋದಿಲ್ಲ ತಾನೆ. ಸರಿ, ಊಟ ಮಾಡ್ಬೇಕಾದ್ರೆ ನಾನು ಊಟ ಮಾಡೋದಷ್ಟೇ ಕೆಲಸ. ಅದನ್ನೆಲ್ಲ ಎಲ್ಲಿ ಮಾಡ್ತೀರಿ ನೀವು? ಊಟ, ಸ್ನಾನ, ಶರೀರ ಸ್ವಚ್ಛತೆ, ನಿದ್ರೆ ಎಲ್ಲ ಎಲ್ಲಿ ಮಾಡ್ತೀರಿ? ಮನೇಲಿ. ರೋಡ್ ಮೇಲೆ ಮಾಡಲ್ವಾ? ಇಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ? ಇಲ್ಲ ತಾನೆ. ಕರ್ಮಕ್ಷೇತ್ರದಲ್ಲಿ ಆಫೀಸಿಗೆ ಹೋಗಿರ್ತೀವಿ, ಸ್ಕೂಲಿಗೆ ಹೋಗಿರ್ತೀವಿ, ಅಲ್ಲೆಲ್ಲೂ ಮಾಡೋದಿಲ್ಲ ಅಲ್ವಾ? ಹಾಗೆ ಬೆಳ್ತಾರೆ. ಬೇರೆ ಎಲ್ಲ ಸಾಧನ ಇದ್ರೂನು ಕೂಡ ದಿನದಲ್ಲಿ ಸ್ವಲ್ಪ ಸಮಯ ಶರೀರಕ್ಕೋಸ್ಕರ ಸಪರೇಟ್ ಟೈಮ್ ಕೊಡ್ತೀವಿ, ಹೌದಾ? ಬಟ್ಟೆಗೋಸ್ಕರ ಸಪರೇಟ್ ಟೈಮ್ ಕೊಡ್ತೀವಿ, ಹೌದಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಮೊಬೈಲ್ಗೋಸ್ಕರ ಸಪರೇಟ್ ಟೈಮ್ ಕೊಡ್ತೀವಿ, ಹೌದಾ? ಮೊಬೈಲ್ ಚಾರ್ಜ್ ಮಾಡೋದೇನು, ಮೊಬೈಲ್ ಕ್ಲೀನ್ ಮಾಡೋದೇನು, ಅದಕ್ಕೆ ನಾವೇನ್ ಮಾಡ್ತೀವಿ? ಸಮಯವನ್ನ ಮೊಬೈಲಲ್ಲಿ ಎಷ್ಟು ಮೆಸೇಜ್ಗಳು ಬಂದಿದ್ದಾವೆ, ಎಷ್ಟು ಡಿಲೀಟ್ ಮಾಡಬೇಕು, ಸ್ಟೇಟಸ್ ಎಷ್ಟಿದೆ, ಯೂಟ್ಯೂಬಲ್ಲಿ ಏನಿದೆ ಅಲ್ವಾ, ಚೆಕ್ ಮಾಡ್ತೀವಲ್ವಾ? ಹಾಗೇನೆ ದಿನದಲ್ಲಿ ಒಂದು ಸ್ವಲ್ಪ ಸಮಯ ಬೇರೆ ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಆತ್ಮಕ್ಕೋಸ್ಕರ ಸಮಯವನ್ನು ಕೊಡ್ತಾ ಇದ್ದೀರಾ ಅಂತ ಭಗವಂತನ ಪ್ರಶ್ನೆ. ಅಶರೀರಿ ಅಂತಂದ್ರೆ ಬೇರೆ ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಕೇವಲ ಆತ್ಮದ ಉನ್ನತಿ,
ಆತ್ಮದ ಸ್ವಚ್ಛತೆ, ಆತ್ಮದ ಆರೋಗ್ಯ, ಆತ್ಮದ ಆಹಾರ, ಆತ್ಮವನ್ನು ಸುಂದರ ಮಾಡುವಂಥದ್ದು, ಆತ್ಮದ ವಿಕಾರವನ್ನ ವಿನಾಶ ಮಾಡಿಸುವಂಥದ್ದು. ಸಂಪೂರ್ಣವಾಗಿ ಯಾವ್ದು ಸಂಬಂಧಪಟ್ಟಿದ ಕರ್ಮ ಮಾಡ್ಬೇಕು ನಾವು? ಆತ್ಮಕ್ಕೆ. ಬೇರೆ ಎಲ್ಲದಿಂದ ನಾವೇನಾಗಿರ್ಬೇಕು? ಡಿಟ್ಯಾಚ್ ಆಗ್ಬೇಕಾಗ್ತದೆ. ಆದ್ಮೇಲೆ ಆ ರೀತಿಯ ಅಶರೀರಿ ಸ್ಥಿತಿ ನಿಮಗೆ ಇಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಅಲ್ವಾ? ನಾವು ಬಾಬನ ಮನೆಗೆ ಹೋದಾಗ, ಮುರಳಿಗಳನ್ನ ಕೇಳಿದಾಗ, ಬಟ್ಟಿಗಳಿಗೆ ಹೋದಾಗ ಅಲ್ಲಿ ಬಾಬಾ ಮಾಡಿಸುವಂತ ಅನುಭವ ನಮ್ಗೆ ತುಂಬಾ ಸುಖವನ್ನ ಕೊಡತ್ತೆ. ಅದೇ ಸ್ಥಿತಿಯಲ್ಲಿ ತುಂಬಾ ಸಮಯ ಇರಬೇಕು ಅಂತ ಅನ್ನಿಸುತ್ತೆ, ಆದರೆ ಇರ್ಲಿಕ್ಕೆ ಆಗೋದಿಲ್ಲ. ಕಾರಣ तो अभी समय अनुसार छोटी छोटी विस्तार की बातें, स्वभाव संस्कार की बातें अशरीरी अवस्था को दूर कर देती है. ಮೊದಲು ಮನೇಲಿರುವಂತಹ ಜನರು ಊಟ ಮಾಡ್ಬೇಕಾದ್ರೆ, ನಾವು ಚಿಕ್ಕ ಮಕ್ಳು ಏನಾದ್ರು ಊಟ ಮಾಡ್ಬೇಕಾದ್ರೆ ಮಾತಾಡ್ತಿದ್ರೆ ತಂದೆ ತಾಯಿ ಬೈಯೋರು, ಏನಂತ? ಸುಮ್ನೆ ಬಾಯಿ ಮುಚ್ಕೊಂಡು ಊಟ ಮಾಡು, ಆಮೇಲೆ ಮಾತಾಡೋ ಅಂತ ಹೇಳ್ತಿದ್ರು ಅಲ್ವಾ? ಹೌದು. ಭಗವಂತ ನೆನಪಿನಲ್ಲಿ ಊಟ ಮಾಡು ಅಂತ ಹೇಳ್ತಾ ಇದ್ರು. ಸುಮ್ನೆ ಊಟ ಮಾಡು ಅಂತ ಹೇಳ್ತಿದ್ರು, ಊಟದ ಕಡೆ ಗಮನ ಕೊಡು. ಆದ್ರೆ ಇವತ್ತು ದೊಡ್ಡ ದೊಡ್ಡ ಮೊಬೈಲ್ ಮನೆಗಳಲ್ಲಿ ಊಟ ಮಾಡೋದ್ರ ಟೈಮ್ ಇದೆಯಾ? ಇಲ್ಲ. ಮೊಬೈಲಲ್ಲಿ ಮಾತಾಡ್ತಾ, ಟಿವಿ ನೋಡ್ತಾ, ಏನೂ ಇಲ್ಲ ಅಂದು ಮನಸ್ಸಲ್ಲಿ ಏನೋ ಚಿಂತೆ ಮಾಡ್ತಾ, ಏನೋ ಯೋಚನೆ ಮಾಡ್ತಾ, ಏನೋ ಕಲ್ಪನೆಯನ್ನ ಮಾಡ್ತಾ, ಯಾವುದೋ ನೋವನ್ನ ಅನುಭವಿಸ್ತಾ ನಾವೇನ್ ಮಾಡ್ತಿರ್ತೀವಿ? ಆಹಾರವನ್ನ ಸ್ವೀಕಾರ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಸಣ್ಣ ಸಣ್ಣ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು, ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಹಿಂಗಾಗ್ಬಾರ್ದಿತ್ತು, ಹಂಗಾಗ್ಬಾರ್ದಿತ್ತು ಅಂತ ತುಂಬಾ ಅದರ ಆಳದಲ್ಲಿ ಹೋಗಿಬಿಟ್ಟಾಗ ಏನಾಗ್ತದೆ? ನಿಮಗೆ ಅಶರೀರಿ ಆಗೋದೇನಾಗ್ತದಂತೆ? ಕಷ್ಟ ಆಗತ್ತೆ ಅಲ್ವಾ? ಎಲ್ಲೋ ಲೌಕಿಕ ಪ್ರಪಂಚದಲ್ಲಿ ಇದ್ದಾಗ, ತುಂಬಾ ಕೆಲಸಗಳಿದ್ದಾಗ ನಾವು ನೀರು ಕೂಡ ಏನ್ ಮಾಡೋದಿಲ್ಲ? ಕುಡಿಯೋದಿಲ್ಲ ಅಲ್ವಾ? ಮಲಮೂತ್ರ ವಿಸರ್ಜನೆಗೂ ಕೂಡ ಹೋಗೋದಿಲ್ಲ. ಯಾಕೆ? ಆ ಕರ್ಮದಲ್ಲಿ ನಾವೇನಾಗಿರ್ತೀವಿ? ತುಂಬಾ ಬ್ಯೂಸಿ ಹಾಗೆ ಆಗಿರ್ತೀವಿ. ಇವತ್ತು ವರ್ತಮಾನ ಸಮಯದಲ್ಲಿ ನಾವು ನೋಡ್ತಿದ್ದೀವಿ, ನಾವು ಶರೀರವನ್ನು ಎಷ್ಟು ಬ್ಯೂಸಿ ಇಟ್ಟಿದ್ದೀವಿ ಅಂದ್ರೆ, ಕಂಪ್ಯೂಟರ್ ಮತ್ತು ಮೊಬೈಲ್ ಎದುರುಗಡೆಗೆ ಆ ಶರೀರಕ್ಕೆ ಎಕ್ಸಸೈಸೇ ಇಲ್ಲ, ವ್ಯಾಯಾಮನೇ ಇಲ್ಲ, ಶರೀರ ಬೆಂಡ್ ಮಾಡೋದಿಲ್ಲ. ಅಟ್ಲೀಸ್ಟ್ ಮೊದಲಾದ್ರೂ ಬಟ್ಟೆ ವಾಶ್ ಮಾಡ್ಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಅಡುಗೆ ಮಾಡಿದಾಗ್ಲಾದ್ರೂ ಶರೀರ ಏನಾಗ್ತಿತ್ತು? ಬೆಂಡ್ ಆಗ್ತಿತ್ತು. ಇವಾಗ ಅದಕ್ಕೂ ಕೂಡ ನಾವು ಅವಕಾಶವನ್ನ ಕೊಡದಿದ್ದಾಗ ಅದರ ಫಲಿತಾಂಶ ಏನಾಗಿದೆ ಆದ್ಮೇಲೆ? ಏನಾಗಿದೆ? ಶರೀರಕ್ಕೆ ಏನೂ ಕೆಲಸ ಕೊಡದಿದ್ದಾಗ ಅದರ ಫಲಿತಾಂಶ ಏನಾಯ್ತು? ಕಾಯಿಲೆಗಳು ಆರಂಭ ಆಗಿದಾವೆ ಇಲ್ವೋ? ಆಗಿದೆ. ಅವಾಗ ತಿಂದಿರುವಂತ ಆಹಾರ ಜೀರ್ಣ ಆಗ್ಲಿಕ್ಕೆ ಒಂದು ಟ್ಯಾಬ್ಲೆಟ್, ಮೋಷನ್ ಆಗಿಲ್ಲ ಅಂತಂದ್ರೆ ಒಂದು ಟ್ಯಾಬ್ಲೆಟ್, ರಕ್ತ ಸಂಚಾರ ಆಗ್ಲಿಕ್ಕೆ ಒಂದು ಟ್ಯಾಬ್ಲೆಟ್, ಹಾರ್ಟ್ ಪ್ರಾಬ್ಲಮ್ ಆಯ್ತು ಅಂದ ತಕ್ಷಣದಲ್ಲಿ ಆ ರಕ್ತ ತೆಳ್ಳಗಾಗ್ಲಿಕ್ಕೆ ಒಂದು ಟ್ಯಾಬ್ಲೆಟ್, ಇಷ್ಟೆಲ್ಲ ಆದ್ಮೇಲೆ ರಾತ್ರಿ ನಿದ್ದೆ ಬರಲ್ಲ, ನಿದ್ರೆ ಆಗ್ಲಿಕ್ಕೆ ಒಂದು ಟ್ಯಾಬ್ಲೆಟ್. ಇನ್ನು ಮುಂದೆ ಸ್ವಲ್ಪ ದಿನದಲ್ಲಿ ಮೋಸ್ಟ್ಲಿ ನನಗೆ ಕಾಣ್ತಾರೆ ಸ್ನಾನ ಮಾಡ್ಲಿಕ್ಕೆ ಒಂದು ಟ್ಯಾಬ್ಲೆಟ್ ಬರ್ತದೋ ಏನು ಅಲ್ವಾ? ಜೊತೆಗೆ ಇವತ್ತು ಆಹಾರಕ್ಕೂ ಕೂಡ ಟ್ಯಾಬ್ಲೆಟ್ಸ್ಗಳು ಬಂದಿದ್ದಾವೆ, ಗೊತ್ತಾ ನಿಮಗೆ? ಬೆಳಿಗ್ಗೆ ತಿಂಡಿ ತಿನ್ನುವಂಗಿಲ್ಲ, ಪೌಡರ್ ಹಾಕೋದು, ಎಲ್ಲ ವಿಟಮಿನ್ ಇದೆ ಅಂತ ಏನ್ ಮಾಡೋದು? ನೀರಲ್ಲೋ ಹಾಲಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡಿದ್ರಾಯ್ತು? ಕುಡಿದ್ರಾಯ್ತು. ಆಹಾರವನ್ನ ಬೇಯಿಸುವಂಥದ್ದು, ಅಡಿಗೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಆ ರೀತಿ ಏನಾಗ್ಬಿಟ್ಟಿದೆ ಇವತ್ತು ಪ್ರಪಂಚ ಬಂದ್ಬಿಟ್ಟಿದೆ. ಹೀಗೆ ಸಣ್ಣ ಸಣ್ಣ ವಿಷಯದಲ್ಲಿ ಸ್ವಭಾವ ಸಂಸ್ಕಾರದ ಒಂದು ಏನು ಮಾತುಗಳು, ಮನೆಯವ್ರು ಹಿಂಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದ್ರು, ಅಸಫಲತೆ, ಚಿಂತೆ, ಆಫೀಸಲ್ಲಿ ಸರಿ ಇಲ್ಲ, ಮಕ್ಕಳ ಮಾತು ಕೇಳೋದಿಲ್ಲ, ಈ ಎಲ್ಲ ಕಾರಣಗಳಿಂದ ಮಕ್ಕಳಿಗೆ ಏನಾಗ್ಲಿಕ್ಕೆ ಆಗ್ತಾ ಇಲ್ಲ? ಅಶರೀರಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಏಕೆ? ನನ್ನೊಂದು ಪ್ರಶ್ನೆ ಆದ್ಮೇಲೆ, ನಿಮ್ಮಲ್ಲಿ ಯಾರಾದ್ರೂ ಆಫೀಸಿಗೆ ಡ್ಯೂಟಿಗೆ ಹೋಗ್ತಾ ಇದ್ರೆ, ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಶರೀರದಲ್ಲಿ ಎಷ್ಟೇ ನೋವಿರ್ಲಿ, ಮನಸ್ಸಲ್ಲಿ ಎಷ್ಟೇ ನೋವಿರ್ಲಿ, ಆ ನೋವನ್ನ ಅಲ್ಲಿ ತೋರಿಸಲು? ಪ್ರಶ್ನೆ ಹೇಳಿದ ಅರ್ಥ ಆಯ್ತಾ? ಇಲ್ಲ, ತೋರ್ಸೋದಿಲ್ಲ. ನಿಮ್ಮ ಮನೆಯಲ್ಲಿ ಜಗಳ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ತಲೆನೋವಿರ್ಬೋದು, ಪತಿ ಜೊತೆಗೆ ಮಕ್ಕಳ ಜೊತೆಗೆ ಜಗಳ ಮಾಡಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ
ಎಲ್ಲಿ ನೀವು ಸ್ಥಳ ಕೆಲ್ಸಕ್ಕೆ ಹೋಗಿದ್ದೀರ, ಗಾರ್ಮೆಂಟ್ಸಿಗೆ ಹೋಗಿ, ಬ್ಯಾಂಕಿಗೆ ಹೋಗಿ, ಎಲ್ಲೇ ಹೋಗಿ, ಅಲ್ಲಿ ಆ ವಿಷಯದ ಬಗ್ಗೆ ಯಾರ ಹತ್ರ ಚರ್ಚೆ ಮಾಡ್ತಿರೋ ಅಥವಾ ನಿಮ್ಮ ಮುಖದಲ್ಲಿ ಆ ಫೀಲಿಂಗ್ ಅನ್ನ ತೋರಿಸ್ತೀರಾ? ತೋರ್ಸಲ್ಲಣ್ಣ. ಮತ್ತೇನ್ ಮಾಡ್ತೀರಿ? ಕೆಲ್ಸಕ್ಕೆ ಹೋದಾಗ ಏನ್ ಮಾಡ್ತೀರಾ? ಅವ್ರ ಕೆಲ್ಸದ ಜೊತೆಲೆ ಒಂದು ಕಡೆ ಗಮನ ಕೊಡು. ಕೆಲಸ ವರ್ಕ್ ಮಾಡ್ತೀವಿ. ಆ ಕೆಲ್ಸದ ಕಡೆನೇ ಗಮನ ಕೊಟ್ಟಿರುತ್ತೆ. ಹಾಗಿದ್ರೆ ಆ ಸಮಸ್ಯೆ ಎಲ್ಲ ಇರ್ತದೋ ಇರಲ್ವೋ? ಇರುತ್ತೆ. ಇರುತ್ತೆ. ಅದನ್ನೆಲ್ಲಿಟ್ಟಿರ್ತೀರಿ? ಮನದೊಳಗೆ ಆ ಮನಸ್ಸಿನೊಳಗಿರುತ್ತೆ. ಪಕ್ಕದಲ್ಲಿ ಇಟ್ಟಿರ್ತೀರಾ, ಹೌದಾ? ಹ್ಮ್. ಅದು ಮುನ್ನೆಲೆಗೆ ಬರೋದು ಯಾವಾಗ? ಮುಂದೆ ಮನೆಗ್ ಬಂದ ಮನೆ ಬರೋಕ್ಕಿಂತ ಮುಖ್ಯವಾಗಿ ರಾಜಯೋಗದಲ್ಲಿ ಕುತ್ಕೊಂಡಾಗ. ಹ್ಮ್. ಯಾವಾಗ ನಾವು ರಾಜಯೋಗಕ್ಕಂತ ಕೂತ್ಕೊಳ್ತೀವೋ ಅವಾಗ ಎಲ್ಲ ವಿಷಯಗಳು ಏನಾಗ್ತವೆ? ಬಂದ್ಬಿಡ್ತಾರೆ. ಯಾವ ವಿಷಯಗಳು? ಯಾವ ವಿಷಯಗಳು? ಆದ್ರೆ ನಿಮ್ಗೆ ಯಾರು ನಿಂದನೆ ಮಾಡಿದ್ದಾರೆ, ಯಾರ ಜೊತೆ ಗಲಾಟೆ ಆಗಿದೆ, ಎಲ್ಲಿ ಬೇಜಾರಾಗಿದೆ, ಎಲ್ಲೆಲ್ಲಿ ನೋವಿದೆ, ಎಲ್ಲಿ ಹಸಿವಿದೆ, ನಾಲ್ಗೆ ಏನು ಕೇಳ್ತಾ ಇದೆ, ಊಡ್ ಸುತ್ತೋದೆಲ್ಲಿ, ಎಲ್ಲಾ ಕೆಲಸಗಳು ನೆನಪಿಗೆ ಬರೋದು ಯಾವಾಗ? ರಾಜಯೋಗದಲ್ಲಿ. ರಾಜಯೋಗದ ಸಮಯದಲ್ಲಿ. ಅವಾಗ ಏನಾಗತ್ತ? ಶರೀರ ಆಗ್ಲಿಕ್ಕೆ ಆಗತ್ತಾ? ಆಗಕ್ಕಾಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇದರಲ್ಲಿ ಈಗ ನಿಮ್ಗೆ ಪರಿವರ್ತನೆ ಆಗ್ಬೇಕು. ಬರಬೇಕಾಗಿದೆ. ಯಾವ್ದ್ರ ಪರಿವರ್ತನೆ ಬರಬೇಕಂತೆ? ಆ ಶರೀರ ಪುನಃ ಸಮಯವನ್ನ ತೆಗೆದು ಏನ್ ಮಾಡ್ಬೇಕು? ನೆನಪಿಗೆ ಕೂರ್ಬೇಕು. ಅಶರೀರಿ ಆಗ್ಲಿಕ್ಕೆ ಸಮಯ ಕೊಡ್ಬೇಕು. ಓಕೆ, ನಿಮ್ಗೊಂದು ಪ್ರಶ್ನೆ. ಮೊದ್ಲು ನಾವೆಲ್ಲಾದ್ರೂ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಆದ್ಮೇಲೆ ನೀರಿನ ಬಾಟ್ಲು ತಗೊಂಡ್ ಹೋಗ್ತಿದ್ವಾ ಚಿಕ್ಕವರಿಂದ? ಇಲ್ಲ ಏನ್ ಇಲ್ಲ ಮಾಡ್ತಿದ್ವಿ? ಇಲ್ಲ. ಎಲ್ಲಿ ಸಿಗುತ್ತೆ ಅಲ್ಲಿ ಬೇಯಿಸ್ಕೊಂಡು ಕುಡಿಯೋ ಮನೆಗಳಲ್ಲಿ. ಅಲ್ವಾ? ಅದು ಇವಾಗ ಯಾಕೆ ನೀರಿನ ಬಾಟ್ಲು ಜೊತೆಲೇ ತಗೊಂಡ್ ಹೋಗ್ತೀವಿ? ಈಗೆಲ್ಲ ಸವಲತ್ತು ಸಿಗಿದ್ದೆ ಅಲ್ಲ, ಬಾಟಲ್ಗಳಿರ್ತವೆ. ಬಾಟಲ್ಗಳಿದ್ರೂ ಕೂಡ ಸಿಗುವಂತ ನೀರು ಪರಿಶುದ್ಧ ಇರೋದಿಲ್ಲ. ಇರೋದಿಲ್ಲ. ಜೊತೆಗೆ ಮಧ್ಯದಲ್ಲಿ ನೀರು ಕೊಡಬೇಕು ಅಂತ ಡಾಕ್ಟರ್ ಏನ್ ಮಾಡಿದ್ದಾರೆ? ಹೇಳಿದ್ದಾರೆ, ಹೇಳಿರುವಂತ ಕಾರಣದಿಂದ ಅದಕ್ಕೆ ನಾವು ಗಮನವನ್ನ ಕೊಟ್ಟಿದ್ದೀವಿ. ಎಷ್ಟೇ ಬ್ಯೂಸಿ ಇದ್ರೂ ಕೂಡ ನೀವು ನೀರು ಕುಡಿಲೇಬೇಕು. ಒಳಗಡೆಗಿರುವಂತ ವೇಸ್ಟೇಜ್ ಹೊರಗಡೆಗೆ ಹೋಗ್ಲೇಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಕೂಡ ಬಾಬಾ ಹೇಳ್ತಾರೆ, ಹೇಗೆ ಶರೀರಕ್ಕೆ, ಬಟ್ಟೆಗೆ, ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಎಷ್ಟು ಗಮನವನ್ನ ಕೊಡ್ತಿರೋ ಅಷ್ಟೇ ಆತ್ಮದ ಆರೋಗ್ಯದ ಬಗ್ಗೆನೂ ಕೂಡ ನೀವು ಅಷ್ಟೇ ಗಮನವನ್ನ ಕೊಡಬೇಕಾಗ್ತದೆ. ಸರಿ, ಇದು ಪುರುಷಾರ್ಥದ ಬಗ್ಗೆ ಆಯ್ತು, ಆತ್ಮದ ಉನ್ನತಿ ಆಯ್ತು. ನೆಕ್ಸ್ಟ್, ಪುರುಷಾರ್ಥದ ಜೊತೆಗೆ ನೀವೇನ್ ಮಾಡ್ತೀರಿ? ಸೇವೆಯನ್ನು ಕೂಡ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಹಾಗೆ ಸೇವೆ ಅಂತದ್ದು ಏನು ಆತ್ಮೀಯರೇ? ಇರ್ಬೋದು, ದನ ಇರ್ಬೋದು. ಅಲ್ಲ, ಯಾವ ರೂಪದಲ್ಲಿ ಸೇವೆ ಅಂತ ಹೇಳಿಲ್ಲ ನಾನು. ಸೇವೆ ಅಂತಂದ್ರೆ ಏನು? ಯಾವುದೇ ನಿರೀಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಮಾಡುವಂತ ಒಂದು ಕರ್ಮ. ಓಕೆ, ಮುಖ್ಯವಾಗಿ ಇಲ್ಲಿ ಸೇವೆ ಅಂತಂದ್ರೆ ಏನು ಗೊತ್ತಾ? ಭಗವಂತನಲ್ಲಿರುವಂತ ಗುಣಗಳು, ಶಕ್ತಿಗಳು, ವಿಶೇಷತೆ ಏನಿದೆ ಅದನ್ನ ಬೇರೆಯವರಿಗೆ ತಲುಪಿಸುವಂಥದ್ದು. ಏನ್ ಮಾಡುವಂಥದ್ದು? ಬೇರೆಯವರಿಗೆ ತಲುಪಿಸುವಂತ ಗುಣಗಳು. ಓಕೆ, ಈಗ ನಿಮ್ಮ ಮನೆಯಲ್ಲಿ ನೀವು ಅಡಿಗೆ ಮಾಡಿರ್ತೀರಿ, ಹೌದಾ? ಏನ್ ಮಾಡ್ತೀರಿ ಅಡಿಗೆ ಮಾಡಿದಾಗ? ಎಲ್ರಿಗೂ ಕೊಡ್ತೀವಿ. ಮೊದ್ಲು ನೀವು ತಿನ್ಬೇಕು. ಬಿಡ್ತೀವಿ. ಮೊದ್ಲು ನೀವು ತಿನ್ಬೇಕಲ್ಲ, ನಿಮ್ ಹೊಟ್ಟೆ ತುಂಬೇಕಲ್ಲ. ಮೊದ್ಲು ನೀವು ತಿನ್ಬೇಕು. ತಿಂದ ಮೇಲೆ ಎಕ್ಸ್ಟ್ರಾ ಉಳಿದ್ರೆ? ಇಲ್ಲ ಇಲ್ಲ. ಮನೇಲಿ ಅಡಿಗೆ ಮಾಡಿದಾಗ ಮೊದ್ಲು ಮಾಡೋ ಕೆಲಸ ಏನು? ತಿನ್ನೋದು. ಯಾರು ಮಾಡಿರೋಂತ ನಾವೇ. ಮೊದ್ಲು ನಾವು ನಮ್ಮ ಹೊಟ್ಟೆ ತುಂಬಿಸ್ಬೇಕು, ಹೌದಾ? ಆಮೇಲೆ ಎಕ್ಸ್ಟ್ರಾ ಉಳಿದ್ರೆ ಬೇರೆಯವ್ರಿಗೆ ಕರೆದು ಕೊಡ್ತೀವಿ. ಬೇರೆಯವ್ರಿಗೆ ಕೊಡೋ ಮೊದಲು ನಮ್ಮ ಪರಿವಾರದವ್ರಿಗೆ ಕೊಡ್ತೀವಿ. ಯಾರಿಗೆ ಕೊಡ್ತೀವಿ? ಪರಿವಾರದವ್ರಿಗೆ ಅಲ್ವಾ? ಮೊದ್ಲು ನಾನ್ ತಿಂತೇನೆ, ಆಮೇಲೆ ಎಕ್ಸ್ಟ್ರಾ ಉಳಿದಾಗ ನಾನೇನ್ ಮಾಡ್ತೇನೆ? ನಮ್ಮ ಪರಿವಾರದವ್ರಿಗೆ ಕೊಡ್ತೇನೆ. ಅಥವಾ ನಾನಗೋಸ್ಕರ ಮತ್ತು ನನ್ನ ಪರಿವಾರದವರಿಗೋಸ್ಕರ ನಾನು ಅಡಿಗೆನ ಮಾಡ್ತೇನೆ. ಓಕೆ, ಉಳಿದಾಗ ನಾವ್ ಯಾರಿಗೆ ಕೊಡ್ತೀವಿ? ಬೇರೆ ಬಂದವ್ರಿಗೆ. ಬೇರೆಯವರಿಗೆ ಕೊಡುವ ಮೊದಲು ಮನೆಯಲ್ಲಿ ನಾಯಿ ಇದ್ರೆ, ಕುರಿ ಇದ್ರೆ, ಕೋಳಿ ಇದ್ರೆ, ಬೆಕ್ಕಿದ್ರೆ, ಹಸು ಇದ್ರೆ ಅವ್ರಿಗೆ ಕೊಡ್ತೀವಿ ತಾನೆ? ಹೌದು. ಅದೆಲ್ಲ ಆದ ಮೇಲೆ ಉಳಿದ್ರೆ ಏನ್ ಮಾಡ್ತೀವಿ ನಾವು?
ಹೊರಗಡೆರಿಗೆ ಕೊಡ್ತೀವಿ ಬೇರೆಯವ್ರಿಗೆ. ಬೇರೆಯವ್ರಿಗೆ ಕೊಡ್ತೀವಿ, ಹೌದಾ? ಪಕ್ಕದ ಮನೆಯವ್ರಿಗೆ ಆಗ್ಲಿ ಅಥವಾ ಯಾರೋ ಬೇಡ್ಕೊಂಡು ಬಂದವರಿಗಾಗ್ಲಿ ನಾವು ಕೊಡ್ತೀವಿ ಅಲ್ವಾ? ಹಾಗಿದ್ರೆ ಈಗ ದೇವಸ್ಥಾನಕ್ಕೆ ದಾನವನ್ನ ಮಾಡ್ತೀವಿ, ಹಣದ ರೂಪದಲ್ಲಿ ಇರ್ಬೋದು, ಅಕ್ಕಿ ರೂಪದಲ್ಲಿ ಇರ್ಬೋದು, ತರಕಾರಿ ರೂಪದಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ವಿದ್ಯಾರ್ಥಿಗೆ ನೀವು ಏನ್ ಮಾಡ್ಬೋದು, ಹಣದ ಮೂಲಕ ಸ್ಕಾಲರ್ಶಿಪ್ ಮೂಲಕ ಅವ್ರಿಗೆ ಸಹಾಯ ಮಾಡ್ಬೋದು, ಯಾರಿಗಾದ್ರೂ ಬಟ್ಟೆ ಕೊಡ್ಬೋದು. ಅದರಲ್ಲಿ ಯಾವಾಗ ಆಗತ್ತೆ ಆತ್ಮೀಯರೇ? ಅದ್ರಲ್ಲಿ ಯಾವಾಗ ಕೊಡ್ಬೋದು ನೀವು? ನಮ್ಮ ಹತ್ರ ಉಳ್ದಾಗ. ನೀವು ಮಾಡಿರುವಂತ ಸಂಪಾದನೆ, ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಹೋಗಿಬಿಟ್ಟು ಸಾಲನೂ ತೀರಿಸ್ಬಿಟ್ಟು ನಿಮಗೆ ಬೇಕಾದವರಿಗೆಲ್ಲ ಏನೇನು ಬೇಕೋ ಅದನ್ನು ಕೊಟ್ಟ ಮೇಲೆ ಉಳಿದರೆ ಮಾತ್ರ ಬೇರೆಯವರಿಗೆ ದಾನ ಧರ್ಮ ಮಾಡಲಿಕ್ಕೆ ಸಾಧ್ಯ. ಹೌದು ಅಲ್ವೋ? ಹೌದು. ಸರಿ, ಈಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ದಾನ ಧರ್ಮ ಮಾಡೋದಿಲ್ಲ. ಈ ವಿಷಯ ಸ್ವಲ್ಪ ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ನೀವು ದಾನ ಧರ್ಮ ಮಾಡೋದಿಲ್ಲ, ಯಾಕೆ? ನಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇಲ್ಲ. ಆದ್ರೆ ನೀವೇನು ವಿಷಯ ತಿಳಿಸ್ತೀರಾ ಅಂತ ನೋಡ್ರಿ. ನೀವು ಅಲ್ಲಿಗೆ ಹೋದ್ರೆ ನೀವು ಅವರಿಗೆ ಹಣ, ಅವರು ನಿಮಗೆ ಹಣವನ್ನ ಕೊಡಬಹುದು, ನೀವು ಅಲ್ಲಿಗೆ ಹೋಗಿ ಅಂತ ಹೇಳ್ತೀರಾ. ಎಲ್ಲಿಗೆ? ಎಲ್ಲಿಗೆ? ಯಾರೊಬ್ಬರು ಬಡವರಿದ್ದಾರೆ, ಯಾರಿಗೂ ಹಣದ ಅವಶ್ಯಕತೆ ಇದೆ, ಯಾರಿಗೂ ಆರೋಗ್ಯದ ಅವಶ್ಯಕತೆ ಇದೆ, ಆವಾಗ ನಿಮ್ಮ ಹತ್ರ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗದಿದ್ದಾಗ ನೀವೇನ್ ಮಾಡ್ತೀರಿ? ಇನ್ನೊಬ್ರ ಹತ್ರ ಹೇಳಿ ತೋರಿಸಿ. ಬೇರೆಯವ್ರ ಹತ್ರ ಕಳಿಸ್ತೀವಿ. ಅವ್ರ ಮನೆಗೆ ಹೋಗಿ, ಅವರು ಶ್ರೀಮಂತರಿದ್ದಾರೆ, ಅವ್ರು ತುಂಬಾ ಜನರಿಗೆ ದಾನ ಧರ್ಮವನ್ನ ಮಾಡ್ತಾರೆ, ಸರಿ, ಅವರು ನಿಮ್ಗೆ ಏನ್ ಮಾಡ್ಬೋದು? ಧನ ಸಹಾಯವನ್ನ ಮಾಡ್ಬೋದು. ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವ್ರ ಹತ್ರ ತೆಗೆದುಕೊಂಡಿದ್ದೀವಿ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಅಂತ ನೀವೇನ್ ಮಾಡ್ತೀರಿ? ಅವರಿಗೆ ವಿಷಯವನ್ನ ತಿಳಿಸ್ತೀರಿ. ಏನ್ ತಿಳಿಸ್ತೀರಿ? ವಿಷಯ ತಿಳಿಸ್ತೀನಿ. ಯಾವ ವಿಷಯ? ಹಣದ ಬಗ್ಗೆ. ಎಲ್ಲಿ ಹೋದಾಗ ನಿಮಗೆ ಸಹಾಯ ಆಗಬಹುದು ಅಂತ. ಓಕೆ, ಸರಿ. ಈ ವಿಷಯವನ್ನ ತಿಳಿಸೋದು ಸೇವೆ, ಹೌದು ಅಲ್ವೋ? ನೀವು ಸಹಾಯ ಮಾಡ್ದಂಗ ಆಯ್ತೋ ಆಗಿಲ್ವೋ? ಆಯ್ತು. ನಾಗರತ್ನಕ್ಕ ಏನ್ ಹೇಳ್ತೀವಿ? ಆಗಿದೆ ಅಣ್ಣ. ಇಲ್ಲ, ನೀವು ಬರೀ ವಿಷಯ ತಿಳಿಸಿದೀರ ಹೊರತು ನೀವು ದುಡ್ಡು ಕೊಟ್ಟಿದ್ದೀರಾ? ಇಲ್ಲ. ಇಲ್ಲಿ ಹಾಸ್ಪಿಟಲ್ ಇದೆ ಅಂತ ತಿಳಿಸಿದಿರಿ, ಇಲ್ಲಿ ಬೇಕರಿ ಇದೆ ಅಂತ ಹೇಳಿದಿರಿ, ಇಲ್ಲಿ ತರಕಾರಿ ಇದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ನೀವು ಏನ್ ಕೊಟ್ಟಿದ್ದೀರಿ? ಇನ್ಫಾರ್ಮೇಶನ್, ವಿಚಾರ, ವಿಷಯ, ಜ್ಞಾನವನ್ನ ತಿಳಿಸಿದಿರೇ ಹೊರತು ನಿಮ್ಮಿಂದ ಅವರಿಗೆ ಏನ್ ಸಿಕ್ಕಿದೆ? ವಿಚಾರ ಗೊತ್ತಾಗಿದೆ. ವಿಚಾರ ತಿಳಿಸಿದಾಗ ಅದಕ್ಕೆ ಸೇವೆ ಅಂತ ಹೇಳುದಿಲ್ವಲ್ಲ. ಈಗ ನಿಮ್ಮ ಹತ್ರ ಊಟಕ್ಕೆ ಬಂದಾಗ ಇಲ್ಲಿ ಬೇಡ, ಅಲ್ಲಿ ಹೋಟೆಲಿಗೆ ಹೋಗ್ಬಿಟ್ಟು ಕೇಳು ಅಂತ ನೀವು ಹೇಳಿದಿರ ಅಷ್ಟೇನೆ. ಅದು ನೀವು ಊಟ ಕೊಟ್ಟಂಗ ಆಗಿಲ್ವಲ್ಲ. ಕನಿಷ್ಠ ಅದಾದ್ರೂ ಸಿಕ್ತಲ್ಲ ಅಣ್ಣ. ವಿಷಯ ಕೊಟ್ಟಿದ್ದೀರಿ ಹೌದು, ಆದರೆ ವಸ್ತು ಕೊಟ್ಟಿಲ್ವಲ್ಲ. ನೀವು ಹೇಳಿರುವಂತ ವಿಷಯದಿಂದ ಅವನ ಕಾಯಿಲೆ ಗುಣ ಆಯ್ತಾ? ಹೊಟ್ಟೆ ಹಸು ಕಡಿಮೆ ಆಯ್ತಾ? ಅವನ ಬಾಯಾರಿಕೆ ಕಡಿಮೆ ಆಯ್ತಾ? ಆಯ್ತು ಆಗಿಲ್ವೋ? ಆಗಿಲ್ಲ. ಆಗಿಲ್ಲ. ನೀವು ಇಲ್ಲಿ ಸಿಗತ್ತೆ ಅಂತ ವಿಷಯವನ್ನ ಮಾತ್ರ ಏನ್ ಮಾಡಿದಿರಿ? ತಿಳಿಸಿದ್ರಿ. ಓಕೆ, ವಿಷಯದ ಜೊತೆಗೆ ಅವರಿಗೆ ನೀವು ಸ್ವಲ್ಪ ಹಾಲನ್ನು, ಜ್ಯೂಸ್ ಅನ್ನು, ಹಣ್ಣನ್ನು, ಊಟನೂ ಕೊಟ್ಟುಬಿಟ್ಟು ನೀವು ವಿಷಯವನ್ನ ತಿಳಿಸಿದ್ರೆ ಆವಾಗ ಏನಾಗ್ತದೆ? ಸೇವೆ ಆಗ್ತದೆ. ಸೇವೆ ಆಗತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಇಲ್ಲಿ ಬಾಬಾ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ ನೀವು ಸೇವೆಯನ್ನ ಮಾಡ್ತಿದ್ದೀರಿ, ಫಲಿತಾಂಶನೂ ಚೆನ್ನಾಗಿದೆ, ಬೇರೆಯವ್ರಿಗೆ ತಿಳಿಸ್ಬೇಕು ಅನ್ನೋ ಮನೋಸ್ಥಿತಿನೂ ಕೂಡ ಇದೆ, ಭಾವನೆನೂ ಕೂಡ ಇದೆ, ತನುವಿನ ಸೇವೆ ಮಾಡ್ತಿದ್ದೀರಿ, ಮನಸಾ ಸೇವೆ ಮಾಡ್ತಿದ್ದೀರಿ, ವಾಚಾ ಸೇವೆ ಮಾಡ್ತಿದ್ದೀರಿ. ಆದರೆ ಏನಾದರೆ ಆ ಸೇವೆ ಮಾಡುವಂತ ಸಮಯದಲ್ಲಿ ನೀವು ಅಶರೀರಿ ಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ, ಬಾಬನ ಶಕ್ತಿ ಪ್ರವಾಹ ಆಗ್ತಾ ಇಲ್ಲ ಅಂತಂದ್ರೆ, ಸೇವಾ ಮನೋಭಾವದಲ್ಲಿ ಇಲ್ಲ ಅಂತಂದ್ರೆ, ಬಾಬನ ಗುಣಗಳು ನಿಮ್ಮ ಮೂಲಕ ಹೊರಗಡೆ ಹೋಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ, ಅದು ಸೇವೆಯ ಲಿಸ್ಟ್ ಅಲ್ಲಿ ಬರುವುದಿಲ್ಲ. ಭಲೆ ನೀವು ಆಚಾ ಸೇವೆ ಮಾಡದೇ ಇರಬಹುದು, ಧನದ ಸೇವೆ ಮಾಡದೇ ಇರಬಹುದು, ತನುವಿನ ಸೇವೆ ಮಾಡದೇ ಇರಬಹುದು, ಕಾರಣಗಳು ಬೇರೆ ಬೇರೆ ಇರಬಹುದು. ಆದರೆ ನೀವು ಅಶರೀರಿ ಸ್ಥಿತಿಯಲ್ಲಿದ್ದಾಗ ನೀವು ಫುಲ್ ಏನಾಗಿರ್ಬೇಕು? ಫರಿಸ್ತಾಗಿ ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಭಗವಂತನ ಜೊತೆಲಿ ಇದ್ಬಿಟ್ಟು ಆ ಒಂದು ಈಶ್ವರಿ ಸುಖದ ಅನುಭವ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಏನಾಗ್ತಾ ಇರ್ತದೆ? ಅವರಿಗೆ ಈಶ್ವರಿ ಸುಖದ ಅನುಭವ ಆಗ್ತಾ ಇರತ್ತೆ. ಇಲ್ಲಿ ಬಾಬಾ ನಮಗೆ ಸೂಕ್ಷ್ಮತೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ ನೀವು ಧನದ ಸೇವೆಯನ್ನ ಮಾಡ್ತೀರಾ, ಯಾಕೆ?
ಖುಷಿಯಿಂದ ಮಾಡೋದಿಲ್ಲ. ನಿಮಿತ್ತ ಟೀಚರ್ ಹೇಳಿದ್ರಲ್ಲ, ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗತ್ತಲ್ಲ ಅಂತ ಏನ್ ಮಾಡ್ತಿರ್ತೀವಿ, ಕೊಡ್ತಾ ಇರ್ತೀವಿ. ಸ್ಥೂಲ ಸೇವೆನೂ ಕೂಡ ಮಾಡ್ತಾ ಇರ್ತೀರಾ, ಬಾಬನ ಮನೆಗೂ ಹೋಗಿರ್ತೀರಾ, ನಮ್ಮ ಭೋಜನ ರೆಡಿ ಮಾಡ್ತಾ ಇರ್ತೀರಾ, ಕಸ ಗುಡಿಸ್ತಾ ಇರ್ತೀರಾ. ಆದರೆ ಪತಿಯನ್ನ ಬೈದು ಬಿಟ್ಟು, ಮಕ್ಕಳ ಚಿಂತೆಯಲ್ಲೂ ನಿಮಿತ್ತದವನ್ನ ನಿಂದನೆ ಮಾಡ್ತಾ ನೀವು ಸೇವೆಯನ್ನು ಮಾಡಿದಾಗ ಅದು ಸೇವೆಯ ಲಿಸ್ಟಲ್ಲಿ ಬರುತ್ತೋ ಬರಲ್ವೋ? ಬರಲ್ಲ. ಸ್ಥೂಲವಾಗಿ ನೀವು ಬ್ರಹ್ಮಭೋಜನ ಮಾಡ್ತಿದ್ರೆ, ಕಸ ಗುಡಿಸ್ತಿದ್ರೆ, ಮನಸ್ಸೇನ್ ಮಾಡ್ತಾ ಇದೆ? ನಿಂದನೆ ಮಾಡ್ತಾ ಇತ್ತು. ವಿಕಾರ ಜೊತೆಗಿದೆ ತಾನೆ. ಅವಾಗ ನೀವು ರಾವಣನ ಕಳಿಸ್ತಾ ಇದ್ದೀರೋ, ರಾಮನನ್ನ ಕಳಿಸ್ತಾ ಇದ್ದೀರೋ? ರಾವಣನ ಜನರಿಗೆ ಏನು ಕಾಣ್ತಾ ಇದೆ? ಸ್ಥೂಲವಾಗಿ ಸೇವೆ ಮಾಡ್ತಾ ಇರುವಂಥದ್ದು. ಆದ್ರೆ ಏನಾಗ್ತಾ ಇದೆ ಅಲ್ಲಿ? ಸೇವೆ ವಾಸ್ತವಿಕವಾಗಿ ಆಗ್ತಾ ಇಲ್ಲ. ಇಲ್ಲಿ ಈಶ್ವರಿ ಸೇವೆ ಹೇಳೋದು ಆತ್ಮೀಯರೇ, ನಿರಾಕಾರ ರೂಪದಲ್ಲಿ ಆಗ್ಬೇಕು, ಸ್ಥೂಲ ರೂಪದಲ್ಲಿ ಆಗ್ಬೇಕು ನಿರಾಕಾರ ರೂಪದಲ್ಲಿ ಅಲ್ವಾ? ಬಾಬಾ ಇಲ್ಲಿ ಹೇಳ್ತಾ ಅದೊಂದು ಸ್ಥೂಲದಲ್ಲಿ ಮಾಡ್ತಾ ಇದ್ದೀರಿ, ಜ್ಞಾನ ಹೇಳ್ತಾ ಇದ್ದೀರಿ, ಧನ ಸೇವೆ ಮಾಡ್ತಿದ್ದೀರಿ ಯಜ್ಞಕ್ಕೆ. ಆದರೆ ನಿರಾಕಾರ ರೂಪದಲ್ಲಿ ಏನು ಆಗಬೇಕು, ಏನು ಫಲಿತಾಂಶ ಬರಬೇಕು, ಅದು ಫಲಿತಾಂಶ ಬರ್ತಾ ಇಲ್ಲ. ಅದಕ್ಕೆ ನಮ್ ಕಂಪ್ಲೇಂಟ್ ಏನು? ಶರೀರಿ ಆಗದೆ ಇರೋದು. ಅಲ್ಲ, ನಾವು ಕಂಪ್ಲೇಂಟ್ ಏನ್ ಮಾಡ್ತೀವಿ? ಕಾರಣ ಅಶರೀರಿ ಆಗದೆ ಇರೋದು. ಅದು ನಾವು ಕಂಪ್ಲೇಂಟ್ ಏನ್ ಮಾಡ್ತೀವಿ? ನಮ್ಮ ಮನೆಯವ್ರು ಬರ್ಲಿಲ್ಲ, ಎಷ್ಟು ಜನರಿಗೆ ರಾಖಿ ಕಟ್ತೀವಿ, ಶಿವರಾತ್ರಿ ಎಷ್ಟು ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ, ಎಷ್ಟು ಜನರಿಗೆ ಪಾಂಪ್ಲೆಟ್ಸ್ ಅನ್ನ ಕೊಟ್ವಿ, ಎಷ್ಟು ಜನರಿಗೆ ಜ್ಞಾನವನ್ನ ಹೇಳಿದ್ವಿ, ಎಷ್ಟೋ ಹಣವನ್ನ ಖರ್ಚು ಮಾಡಿಬಿಟ್ಟು ಜಗವನ್ನೇ ಬಾಬನೇ ಕೊಟ್ವಿ, ಸೆಂಟರ್ ಅನ್ನು ಕಟ್ಕೊಟ್ವಿ. ಆದ್ರೂ ಕೂಡ ಬಾಬನ ಮನೆಗೆ ಮಕ್ಕಳು ಬರ್ತಾ ಇಲ್ಲ ಹೇಳುವಂತ ಕಂಪ್ಲೇಂಟ್ ಇದೆಯೋ ಇಲ್ವೋ? ಇದೆ. ಇದೆ. ಅದಕ್ಕೆ ಕಾರಣ ಯಾವುದು ಅಂತಂದ್ರೆ ಬಾಬಾ ಹೇಳ್ತಾರೆ, ಸೇವೆ ಚೆನ್ನಾಗಿ ಮಾಡ್ತಿದ್ರಿ, ಸೇವೆ ಮಾಡ್ಬೇಕಂತ ಮನೋಭಾವ ಇದೆ, ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ, ಎಲ್ಲನೂ ಒಳ್ಳೇದೇನೆ. ಆದರೆ ಅಶರೀರಿ ಆಗದೇನೆ ಸೇವೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ, ಅವಾಗ ಬಾಬಾ ಹೇಳ್ತಾರಲ್ಲ, ಮನೆಯ ಏನೇ ದುಃಖಗಳಿದ್ರು ಕಷ್ಟಗಳಿದ್ರು ಕೂಡ ನೀವು ಇರುವಂತ ಆಫೀಸಲ್ಲಿ ಅದರ ಪರಿಣಾಮ ಬರಕೂಡದು. ಹಾಗೆ ಈಶ್ವರಿ ಸೇವೆಗಂತ ಕೆಳಗಡೆಗಿಳಿದಾಗ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿ, ವಸ್ತು, ವಿಷಯಗಳು ಮನಸ್ಸಿನಲ್ಲಿ ಬಂದು ಕೂಡ ನಿಮ್ಮ ಕಣ್ಣೆದುರುಗಡೆಗೆ ಏನಾಗಬಾರದು, ಸುಳಿಯಬಾರದು. ಇವತ್ತು ಕೆಲವೊಂದು ನಿಯಮಗಳನ್ನ ಮಾಡ್ತಿದ್ದಾರೆ. ಬ್ಯಾಂಕಲ್ಲಿ ಒಳಗಡೆ ಹೋದ್ಮೇಲೆ ಎಂಪ್ಲಾಯೀಸ್ಗಳು ಮೊಬೈಲ್ ತಗೊಂಡು ಹೋಗುವಂಗಿಲ್ಲ, ಸರಿನಾ? ಆಮೇಲೆ ಈ ಎಲ್ಲಿ ನಿಮ್ಮ ಗಾರ್ಮೆಂಟ್ಸ್ ಅಲ್ಲಿ ಅಲ್ಲೂ ಮೊಬೈಲ್ ತಗೊಂಡು ಹೋಗುವಂಗಿಲ್ಲ, ಊಟ ಡಬ್ಬ ತಗೊಂಡು ಹೋಗುವಂಗಿಲ್ಲ. ಯಾಕೆಂದ್ರೆ ಮೊಬೈಲ್ ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅದರಲ್ಲೇ ಟೈಮ್ ಕಳೆದು ಬಿಡ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಅಶರೀರಿ ಸ್ಥಿತಿಯಲ್ಲಿ ಇದ್ದು ನೀವು ಸೇವೆಯನ್ನು ಮಾಡಿದಾಗ ಪರಿಶ್ರಮ ಕಡಿಮೆ, ಫಲಿತಾಂಶ ಜಾಸ್ತಿ. ಯಾಕೆ? ಅಶರೀರಿತನದಲ್ಲಿ ಮಾಡಿರ್ತೀವಲ್ಲ, ಯಾವುದೇ ಸ್ಥೂಲ ಮಾಡಿಸಿದಾಗ ಅವರಿಗೆ ಅನುಭವ ಆಗ್ತದೆ. ಏನಾಗ್ತದೆ? ಅನುಭವ. ಅನುಭವ ಅಂತಂದ್ರೆ ಏನು? ಅನುಭವ ಅಂತಂದ್ರೆ ಏನು? ಯಾವುದು ನಮ್ಮಲ್ಲಿ ಧಾರಣೆ ಆಗಿರುತ್ತೋ ಅದ್ರದ್ದು ಫಲ ಕೊಡ್ತಾರೆ. ಹಾ, ಫಲ ಏನಿದೆ ಆ ಫಲದ ಜೊತೆಗೆ ಅವರು ಕನೆಕ್ಟ್ ಹಾಗೆ ಇವಾಗ ಗುಲಾಬ್ ಜಾಮೂನಿನ ಬಗ್ಗೆ ನೀವು ವರ್ಣನೆ ಮಾಡೋದು, ಅವಾಗ ಎದುರುಗಡೆ ಒಂದು ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಆ ಗುಲಾಬ್ ಜಾಮೂನ್ ಹಂಗಿದೆ, ಹಿಂಗಿದೆ, ಮತ್ತೊಂದಿದೆ, ಮಗದೊಂದಿದೆ ಹೇಳ್ತಾ ಹೋಗೋದು, ಬಾಯಲ್ಲಿ ಜ್ಞಾನ ಹೇಳ್ತಾ ಹೋಗೋದು, ಅವ್ರಿಗೆ ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಅವ್ರು ತಿಂದಿರೋದು ಅನುಭವ ಆಗಿರುತ್ತೆ. ನೀವು ಕೊಟ್ಟಿಲ್ಲ, ಬರೀ ಬಾಯಲ್ಲಿ ಹೇಳ್ತಿದ್ದೀರಿ. ಅವ್ರು ತಿಂದಿರ್ತಾರಲ್ಲ, ಯಾವಾಗ್ಲೂ ಅವ್ರಿಗೆ ಗುಲಾಬ್ ಜಾಮೂನ್ ಬಗ್ಗೆ ಗೊತ್ತೇ ಇಲ್ಲ. ಹಾ. ಅವ್ರಿಗೆ ಗುಲಾಬ್ ಜಾಮೂನ್ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ತಿಂದಿದ್ದೀರಿ, ಅದರ ಬಗ್ಗೆ ನೀವೇನ್ ಮಾಡ್ತೀರಿ, ನಿಮ್ಗೆ ಏನಾಗಿದೆ ಅನುಭವ ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಾ. ಅವಾಗ ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ನಾವು ತಿಂದಿದೀವಿ, ಅನುಭವ ನಮ್ಗಾಗುತ್ತೆ. ನಿಮಗಾಗಿರಬಹುದು. ಈಗ ನಿಮ್ಮ ಎದುರುಗಡೆ ಗುಲಾಬ್ ಜಾಮೂನ್ ಇಲ್ಲ, ನೀವ್ ಯಾವಾಗಲೂ ತಿಂದಿರೋದು. ಆ ತಿಂದಿರುವಂತ ವಿಷಯವನ್ನ ಇವಾಗ ಶಬ್ದದ ಮೂಲಕ ಎದುರುಗಡೆ ಅವ್ರಿಗೆ ಏನ್ ಮಾಡ್ತಿದ್ದೀರಿ, ಹೇಳ್ತೇವೆ. ತಿಳಿಸಿಬಿಟ್ಟು ಅವರಿಗೆ ಅನುಭವ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀರಿ. ಅವಾಗ ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಸರಿ, ಗುಲಾಬ್ ಜಾಮೂನ್ ಪ್ಯಾಕೆಟ್ ತರೋದು, ಪ್ಯಾಕೆಟ್ ತರಿಸೋದು, ಫೋಟೋ ತೋರಿಸೋದು, ನೋಡ್ರಿ ಗುಲಾಬ್ ಜಾಮೂನ್ ಹಿಂಗಿರ್ತದೆ ಅಂತ ಫೋಟೋ ತೋರಿಸೋದು, ಆವಾಗ ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಪರಂಧಾಮ ಹಿಂಗಿದೆ, ಆತ್ಮ ಹಿಂಗಿದೆ, ಡೂಮ್ ಪ್ರಕಾರ ಇದೆ, ಹಿಂಗ್ ಕಿರಣ ಬರ್ತಾ ಇದೆ ಅಂತ ಅವರಿಗೆ ಫೋಟೋ ತೋರಿಸೋದು, ವಿಡಿಯೋ ತೋರಿಸೋದು, ಅವ್ರಿಗೆ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಆಗೋದು.
ಸರಿ, ನೀವು ಗುಲಾಬ್ ಜಾಮೂನ್ ಮಾಡ್ತಾ ಇರೋದು ಅವ್ರು ನೋಡ್ತಾ ಇರೋದು ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. 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 ಸರಿ, ಗುಲಾಬ್ ಜಾಮೂನ್ ತಗೊಂಡ್ಬಿಟ್ಟು ನಿಮ್ ಕೈಲಿದೆ ಅವ್ರ ಕೈಲೂ ಇದೆ, ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಹಾ, ಆಗ್ತದೋ ಆಗಲ್ವೋ? ಆಗಲ್ಲ. ಮತ್ತೆ ಅನುಭವ ಆಗ್ಬೇಕು ಅಂದ್ರೆ ತಿನ್ಬೇಕು. ತಿಂದು ಯಾರು ತಿನ್ಬೇಕು? ಬಂದಿರೋದು ಇಬ್ರು ತಿನ್ಬೇಕಣ್ಣ, ಆ ಇಬ್ರು ತಿನ್ಬೇಕು. ಅನುಭವ ಮಾಡಿಸ್ಬೇಕಾಗಿರೋದು ಯಾರಿಗೆ? ಬೇರೆಯವ್ರಿಗೆ. ಬಂದಿರೋ ಅವರಿಗೆ. ಅವಾಗ ಅನುಭವ ಅವ್ರು ಮಾಡಿಸ್ಬೇಕು ಕೊಡ್ಬೇಕು. ಯಾರು ಮಾಡ್ಬೇಕಾಯ್ತು? ನಾನೇ. ಅವಾಗ ನೀವು ಮಾಡ್ಬೇಕಾದ್ರೆ ಆ ವಾಸನೆ ನಿಮ್ಗೆ ಬರ್ಬೇಕಲ್ವಾ? ಬರುತ್ತೆ. ಬರ್ಬೇಕು. ನೀವು ಮಾಡ್ದೆ ತಾನೇ ವಾಸನೆ ಬರ್ತದೆ, ಬೇರೆ ಪ್ಯಾಕೆಟ್ ಇಟ್ಕೊಂಡು ವಾಸನೆ ಬರೋದಿಲ್ವಲ್ಲ? ಇಲ್ಲ, ಇಲ್ಲ. ಬರಲ್ಲ. ಆವಾಗ ನೀವು ಬೇರೆಯವರಿಗೆ ಕೊಟ್ಟಾಗ ಅದು ಹೋಗ್ಬಿಟ್ಟು ನಾಲ್ಗೆ ಮೇಲೆ ಇದ್ದಾಗ ಆವಾಗ ಅದರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಯಾರಿಗಾಗ್ತದೆ? ಅವ್ರಿಗೆ. ಅವಾಗ ಗುಲಾಬ್ ಜಾಮೂನ್ ಏನು ಅಂತ ಗೊತ್ತಾಗ್ತದೆ ತಾನೆ? ಹೌದು. ಇದನ್ನು ಬಾಬಾ ಹೇಳ್ತಿದ್ದಾರೆ. ಇವಾಗ ನೀವು ಮಾಡ್ತಿರೋದು ಬರೀ ವರ್ಣನೆ ಮಾಡ್ತಿದ್ದೀರಿ, ಫೋಟೋ ತೋರಿಸ್ತಾ ಇದ್ದೀರಿ. ಇವ್ರು ಬಾಬಾ ಅಂತ ಹೇಳ್ತಿದ್ದೀರಿ ಹೊರತು ಅವರಿಗೆ ಅನುಭವ ಮಾಡಿಸ್ತಿಲ್ಲ. ಮಾಡಿಸ್ತಾ ಇಲ್ಲ. ಕಾರಣ ನೀವು ಅಶರೀರಿ ಆಗಿಲ್ಲ. ಈಗ ಹೇಳೋರಿಗೆ ಜ್ಞಾನ ಹೇಳಬೇಕು, ಫೋಟೋ ಕೊಡಬೇಕು, ಗಿಫ್ಟ್ ಕೊಡಬೇಕು, ಸನ್ಮಾನ ಮಾಡ್ಬೇಕು, ಟೋಲಿ ಕೊಡ್ಬೇಕು. ಏನು ಕೊಡೋಷ್ಟಿಲ್ಲ. ಮತ್ತೆ ಸಪ್ತ ಗುಣಗಳ ಅನುಭವ ಆಗ್ಬೇಕು, ಅವರಿಗೆ ಶಾಂತಿಯ ಅನುಭವ ಆಗ್ಬೇಕು ಅಂತ ಮೊದಲು ನಿಮ್ಮಿಂದ ಶಾಂತಿ ಹೋಗ್ಬೇಕಲ್ಲ. ಎಲ್ಲಿಂದ ಹೋಗ್ಬೇಕದು ಶಾಂತಿ? ಪರಮಾತ್ಮನಿಂದ, ಆತ್ಮನಿಂದ, ಮನಬುದ್ಧಿ ಸಂಸ್ಕಾರದಿಂದ, ಶರೀರದಿಂದ, ವಾಯುಮಂಡಲದಿಂದ ಅವ್ರಿಗೆ ಹೋಗ್ಬೇಕಲ್ವಾ? ನಿಮ್ಮಿಂದನೇ ಪಾಸ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗ್ ಹೋಗತ್ತೆ ಹೇಳಿ ನೋಡೋಣ? ಬಂದಿರುವಂತ ಶಾಂತಿ, ನನಗೆ ಶಾಂತಿ ಕೊಡು, ನನಗೆ ನೆಮ್ಮದಿ ಕೊಡು, ನನ್ನ ಕಷ್ಟ ದೂರ ಮಾಡು ಅಂತ ಬಂದಿರೋದನ್ನೆಲ್ಲ ನೀವೇ ತಿನ್ಕೊಂಡು ಕೂತ್ಕೊಂಡ್ಬಿಟ್ರೆ ಬೇರೆಯವ್ರಿಗೆ ಸಿಗ್ತದೆ? ನಮ್ಮ ಪ್ರಭಾಕರ್ ಏನ್ ಮಾಡಿದ್ರು ಅಂತಂದ್ರೆ ಯೋಗೇಶನ ಎದುರುಗಡೆ ಬಂದಿದ್ದಾರೆ. ಏನ್ ಮಾಡಿದ್ದಾರೆ? ಯೋಗೇಶ್ ಅಣ್ಣ ಎದುರುಗಡೆ ಯೋಗೇಶನ ಪ್ರಭಾಕರನ್ನು ಕರೆದಿದ್ದಾರೆ. ಯಾಕೆ? ಯಾಕೆ? ಮನೇಲಿ ಬಂದವರಿಗೆಲ್ಲರಿಗೂ ಕೂಡ ಗುಲಾಬ್ ಜಾಮೂನ್ ಕೊಡಿ ಅಂತ ಕರೆದಿದ್ದಾರೆ. ಕರೆದಿರೋದು ಯಾರು? ಯೋಗೇಶ್ ಅಣ್ಣ, ಯಾರನ್ನ? ಪ್ರಭಾಕರ್ನ. ಅವ್ರೇನ್ ಮಾಡಿದ್ರು? ಗುಲಾಬ್ ಜಾಮೂನ್ ತಗೊಂಡಿದ್ದು ತಿಂದಿದ್ದು, ತಗೊಂಡಿದ್ದು ತಿಂದಿದ್ದು, ಮುಂದೆ ಒಯ್ದ್ಬಿಟ್ಟು ಬೇರೆಯವ್ರಿಗೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಅವಾಗ ಬೇರೆಯವ್ರಿಗೆ ಅನುಭವ ಆಗ್ತದಾಗಲ್ವೋ? ಆಗಲ್ಲ. ಏನಾದ್ರು ಸ್ವಲ್ಪ ಇದ್ರೆ ತಮ್ಮ ಮಕ್ಕಳಿಗೆ, ಪತಿಗೆ ಕೊಟ್ಬಿಟ್ಟು ಖಾಲಿ ಮಾಡ್ಬಿಡ್ತಾರೆ. ರಾಜ ಮಕ್ಕಳಿಗೆ ಕೊಡೋದೇ ಇಲ್ಲ, ಬೇರೆಯವ್ರಿಗೆ ತಲುಪಿಸೋದೇ ಇಲ್ಲ. ಅವಾಗ ಸೇವೆ ಆಗತ್ತೋ ಆಗಲ್ವೋ? ಆಗಲ್ಲ. ನನಗೆ ಶಾಂತಿ ಕೊಡು, ನನ್ನ ಮಕ್ಕಳಿಗೆ ಕೊಡು, ನನ್ನ ಪತಿ ಕೊಡು ಅಂತದೇನರ್ಥ? ಸ್ವಾರ್ಥ. ನಾವು ಮಾತ್ರ ತಿನ್ಕೊಂಡು ಕೂತ್ಕೊಂಡಿದೀವಿ ಹೊರತು ಬೇರೆಯವರಿಗೆ ಕೊಡೋದಿಲ್ಲ. ಕೊಡು ಕೊಡು ಅಂತ ಬೇಡ್ತಾ ಇದ್ದೀವಿ ಹೊರತು ನಾವು ಸ್ವತಃ ಹೋಗ್ಬಿಟ್ಟು ಅಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇಲ್ಲ ಆತ್ಮೀಯರೇ. ಅದಕ್ಕಾಗಿ ಈಶ್ವರೀಯ ಸೇವೆಯ ಫಲಿತಾಂಶ ಬರ್ತಾ ಇಲ್ಲ. ಹಾಗಿದ್ರೆ ತಪ್ಪು ಬಂದವ್ರದು ನಮ್ದು? ನಮ್ದೆ. ನಮ್ದು. ಪ್ರತಿದಿನ ನಿಮ್ಮ ಹೋಟೆಲಿಗೆ ಜನ ಬರ್ತಾರೆ. ಯಾರು ಬರ್ತಾರೆ? ಜನ ಬರ್ತಾರೆ. ಅವ್ರಿಗೆ ಒಂದಿನ ಇಡ್ಲಿ ಬಗ್ಗೆ ಹೇಳಿ, ಒಂದಿನ ದೋಸೆ ಬಗ್ಗೆ ಹೇಳಿ, ಒಂದಿನ ಪ್ಲೇನ್ ದೋಸೆ ಬಗ್ಗೆ ಹೇಳಿ, ಒಂದ್ ದಿವಸ ಸೆಟ್ ದೋಸೆ ಬಗ್ಗೆ ಹೇಳಿ, ಎಲ್ಲ ಹೇಳಿ ಹೇಳಿ ಕಳ್ಸ್ಕೊಟ್ಬಿಡಿ. ದೋಸೆ ಕೊಡ್ಲೇಬೇಡಿ, ಇಡ್ಲಿ ಕೊಡ್ಲೇಬೇಡಿ, ವಡೆ ಕೊಡ್ಲೇಬೇಡಿ. ಅವ್ರು ನಿಮ್ಮ ಹತ್ರ ಮತ್ತೆ ಬರ್ತಾರೋ ಬರಲ್ವೋ? ಬರಲ್ಲ. ಬರೋದಿಲ್ಲ ಅಲ್ವಾ? ಪಕ್ಕದಲ್ಲಿ ಏನ್ ಮಾಡಿದ್ದಾರೆ? ಸತ್ರಾಜು ಅಣ್ಣರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ಏನು ಓಪನ್ ಮಾಡಿದ್ದಾರೆ? ಹೋಟೆಲ್. ಅವರೆಲ್ಲ ಹೋದ್ರೆ ಏನಾಗ್ತಾರೆ ಅಂತಂದ್ರೆ ಬೇಕಾದಷ್ಟು ತಿಂಡಿ ಸಿಗ್ತಾ ಇರ್ತದೆ. ಅವ್ರೇನು ಭಾಷಣನೇ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಬಂದ ತಕ್ಷಣ ಏನ್ ಮಾಡ್ತಾರೆ? ತಟ್ಟೆಲಿ ಹಾಕ್ಬಿಟ್ಟು ಕೊಟ್ಟು ಬಿಡ್ತಾರೆ. ಯಾವ್ದನ್ನ? ಇಡ್ಲಿ. ಇಡ್ಲಿ ಬೇಕಾದ್ರೆ ಇಡ್ಲಿ, ಚಿತ್ರಾನ್ನ ಬೇಕಾದ್ರೆ ಚಿತ್ರಾನ್ನ, ಪಲಾವ್ ಬೇಕಾದ್ರೆ ಪಲಾವ್. ಜನ ಯಾರ ಹತ್ರ ಹೋಗ್ತಾರೆ? ಇವ್ರ ಹತ್ರನೇ ಬರ್ತಾರೆ. ಭಾಷಣ ಮಾಡೋರ್ ಹತ್ರ ಹೋಗ್ತಾನೋ, ರೆಡಿಮೇಡ್ ತಿಂಡಿ ಕೊಡೋರ್ ಹತ್ರ ಹೋಗ್ತಾನೋ? ತಿಂಡಿ ಕೊಡೋರ ಹತ್ರನೇ ಹೋಗೋದು. ಜನರಿಗೆ ಭಾಷಣ ಬೇಕು, ತಿಂಡಿ ಬೇಕು. ತಿಂಡಿ ಮತ್ ನಾವೇನ್ ಮಾಡ್ತಿದ್ವಿ ಇವಾಗ? ಭಾಷಣ ಮಾಡ್ತೀವಿ. ಅದಕ್ಕಾಗಿ ಸೇವೆಯಲ್ಲಿ ಯಾವ ರೀತಿ ಫಲ ಸಿಗಬೇಕು ಅದು ಸಿಗ್ತದೆ. ಅರ್ಥ ಆಯ್ತು? ಸೇವೆ ಮಾಡ್ಬೇಕು ಅಂತಿದೆ, ಮಾಡ್ತಾನೂ ಇದೀರಿ, ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಶಕ್ತಿಯನ್ನ ಕೊಡ್ತಾ ಇದ್ದೀರಿ, ಸಮಯವನ್ನ ಕೊಡ್ತಾ ಇದ್ದೀರಿ, ಸಂಕಲ್ಪವನ್ನು ಕೊಡ್ತಾ ಇದ್ದೀರಿ. ಆದರೆ ಫಲಿತಾಂಶ ಸಿಗ್ತಾ ಇಲ್ಲ. ನಿರೀಕ್ಷಿತ ಮಟ್ಟದ್ದು ಇಲ್ಲ. ಕಾರಣ ಇದು ಅಂತ ಬಾಬಾ ನಮ್ಗೆ ತಿಳಿಸ್ತಾ ಇದ್ದಾರೆ. ಓಕೆ, ಈಗ ಬ್ರಹ್ಮ ಬಾಬಾವನ್ನು ಉದಾಹರಣೆ ತಗೊಳ್ಳೋಣ. ಸರಿ, ಬ್ರಹ್ಮ ಬಾಬಾವರು ಮೊದ್ಲು ಏನ್ ಮಾಡಿದ್ರು? ಬ್ರಹ್ಮ ಬಾಬಾ ಮೊದ್ಲು ಏನ್ ಮಾಡಿದ್ರು?
ತನು ಮನ ಧನ ಎಲ್ಲ ಏಕನಕ್ಕೆ ಕೊಟ್ಟು. ಹೌದಾ? ತಮ್ಮತ್ತಿರುವಂತ ಧನದಿಂದ 14 ವರ್ಷ ದಾದಿಯವರನ್ನೆಲ್ಲ ಪಾಲನೆ ಮಾಡಿದ್ರು. ಹೌದಾ? ಆಮೇಲೆ ಅವ್ರಿಗೆ ಜ್ಞಾನ ಹೇಳಲಿಕ್ಕೆ ಶುರು ಮಾಡಿದ್ರು, ಅವ್ರಿಗೆ ಪಾಲನೆ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಚಿತ್ರವನ್ನ ರೆಡಿ ಮಾಡಿಸಿದ್ರು ಅಲ್ವಾ? ಆದ್ರೆ ಬ್ರಹ್ಮ ಬಾಬಾ ತಮ್ಮ ಜೀವಿತಾವಧಿಯಲ್ಲಿ ಅಂತಿಮದಲ್ಲಿ ಹೇಗಿದ್ರು? ಅಂತಿಮ ಸಮಯದಲ್ಲಿ ಹೇಗಿದ್ರು? ಕೇವಲ ಒಂದು ಗುಡಿಸಲಿನಲ್ಲಿದ್ರು. ಸ್ಥೂಲವಾಗಿ. ಆದರೆ ಸೂಕ್ಷ್ಮ ರೂಪದಲ್ಲಿ ಹೇಗಿದ್ರು? ಎಲ್ಲದರಿಂದ ಡಿಟ್ಯಾಚ್ ಆಗಿದ್ರು. ಯಾರತನೋ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಅಲ್ವಾ? ಸೇವೆ ಸಮಾಚಾರ ಕೇಳ್ತಾ ಇರ್ಲಿಲ್ಲ, ಯಾರಿಗೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದ್ರೆ ಅವ್ರ ಹತ್ರ ಯಾರು ಹೋದ್ರು ಕೂಡ ಅವ್ರಿಗೆ ಶಾಂತಿ ಅನುಭವ ಆಗ್ತಿತ್ತು ಅಂತ ಹೇಳ್ತಾ ಇರ್ತಾನೆ ಆತ್ಮಗಳು. ಅದೇನಿತ್ತು? ಬಂದಿರುವಂತ ಆತ್ಮಗಳಿಗೆ ಅನುಭವ ಮಾಡಿಸುವಂತ ಪ್ರಯತ್ನವಾಗದ ಕಡೆಗೆ ಅವರು ಹೆಚ್ಚಿನ ಗಮನವನ್ನ ಕೊಟ್ಟೆ ಹೊರತು ಜ್ಞಾನ ಹೇಳೋದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಲಿಲ್ಲ. ಕೊಟ್ಟಿಲ್ಲ. ಟೋಲಿ ತಿನ್ನಿಸೋದಾಗ್ಲಿ, ಮಾತಾಡ್ಸೋದಾಗ್ಲಿ, ಅದು ಯಾವ್ದರ ಕಡೆನೂ ಗಮನ ಕೊಟ್ಟಿಲ್ಲ. ಗಮನ ಯಾವ್ದ ಕಡೆ ಕೊಟ್ಟವರು? ಅನುಭವ ಮಾಡಿಸೋದಲ್ಲಿ. ಇವಾಗಿನ ಜನ ಅಡಿಗೆ ಮಾಡ್ಬಿಟ್ಟು ತಿನ್ಲಿಕ್ಕೆ ಇಷ್ಟಪಡ್ತಾರೋ ಅಥವಾ ರೆಡಿಮೇಡ್ ಅಡಿಗೆ ತಿನ್ಲಿಕ್ಕೆ ಇಷ್ಟಪಡ್ತಾರೋ? ರೆಡಿಮೇಡ್. ಅಲ್ವಾ? ಹಳೆ ಕಾಲದಲ್ಲಿ ಗೊತ್ತಾ, ಮಾತೆಯರು ಅವರಿಗೆ ಬೇಕಾಗಿರುವಂತ ಬಟ್ಟೆನ ಅವರೇ ಹೊಲಿತಾ ಇದ್ರು. ನೆನಪಿದ್ಯಾ? ಹೌದು, ಈಗ ರೆಡಿಮೇಡ್. ಎಲ್ಲನೂ ಕೂಡ ಏನಾಗಿದೆ? ರೆಡಿಮೇಡ್. ರೆಡಿಮೇಡ್ ಅಲ್ವಾ? ಒಂದು ಕಾಲದಲ್ಲಿ ಅವರವರ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಅವರ ಹೊಲದಲ್ಲೇ ಭತ್ತ ಬೆಳೆಸಿ ಅಕ್ಕಿ ಮಾಡಿ, ಅವರ ಹೊಲದಲ್ಲೇನೆ ತರಕಾರಿ ಬೆಳೆಸಿ ಅಡಿಗೆ ಮಾಡಿ ಮಾಡ್ತಿದ್ರು, ಊಟ ಮಾಡ್ತಿದ್ರು ಅಲ್ವಾ ರಾಜಮ್ಮಕ್ಕ? ಹೌದು. ಈಗ ಇವಾಗೆಲ್ಲ ಅವರ ಮನೆ ಬಾವಿಯಿಂದ ಅವರೇ ನೀರು ತೆಗೆದು, ಹೌದು, ಕಾಡಿಂದ ಅವರೇ ಕಟ್ಟಿಗೆ ತಗೊಂಡು ಬಂದು, ಅವರೇ ಬೆಂಕಿ ಮಾಡಿ, ಅವರೇ ಮಣ್ಣು ತಂದುಬಿಟ್ಟು, ಅವರೇ ಅವ್ರ ಮನೆಯನ್ನ ಕಟ್ಟಿ, ಅವ್ರ ಮೇಲ್ಗಡೆ ರೂಫಿಂಗು ಕೂಡ ಅವರೇ ಮಾಡ್ಕೊಳ್ತಿದ್ರು ಅಲ್ವಾ? ಇವತ್ತೆಲ್ಲ ರೆಡಿಮೇಡ್. ಎಲ್ಲ ರೆಡಿಮೇಡ್ ರೆಡಿಮೇಡ್. ಅಲ್ವಾ? ಗಂಡನು ರೆಡಿಮೇಡ್, 4 ದಿನಕ್ಕೋಸ್ಕರ ಇರ್ತಾರ, 5ನೇ ದಿನಕ್ಕೆ ಡೈವರ್ಸ್. ಎಲ್ಲ ಯೂಸ್ ಅಂಡ್ ಥ್ರೋ ಆಗ್ಬಿಟ್ಟಿದೆ ಎಲ್ಲ ಅಲ್ವಾ? ಯೂಸ್ ಆಗ್ಬಿಟ್ಟು ಸಂಬಂಧನೂ ಹಾಗೆ ಆಗ್ಬಿಟ್ಟಿದೆ, ವ್ಯಕ್ತಿಗಳು ಏನಾಗಿದೆ, ವಿಷಯಗಳು ಎಲ್ಲನೂ ಅಷ್ಟೇನೆ ರೆಡಿಮೇಡ್ ಆಗ್ಬಿಟ್ಟಿದೆ. ಹಾಗೆ ಅಂತ ಜನರಿಗೆ ನೀವು ಈಶ್ವರೀಯ ಜ್ಞಾನವನ್ನ ಕೊಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ರೆಡಿಮೇಡ್ ಆಗಬೇಕು ಅಂತಂದ್ರೆ ಮಕ್ಕಳೇ, ಆ ಸಮಯದಲ್ಲಿ ನಿಮ್ಮ ಮನ ಬುದ್ಧಿಯನ್ನ ಶರೀರಕ್ಕೆ ಸಂಬಂಧಪಟ್ಟದ ಎಲ್ಲ ವಿಷಯದಿಂದ ಏನ್ ಮಾಡ್ಬೇಕು? ತೆಗೆದು ಬಿಟ್ಟು ಕೇವಲ ನಿಮ್ಮ ಮನ ಬುದ್ಧಿಯಲ್ಲಿ ಯಾರಿರ್ಬೇಕು? ಪರಮಾತ್ಮ ಮಾತ್ರ ಇರಬೇಕು. ಆ ಪರಮಾತ್ಮನ ಜೊತೆಯ ಸಂಘದ ರಂಗಿನ ಅನುಭವ ನಿಮಗೆ ಆಗ್ತಾ ಇರಬೇಕು. ಆ ಅನುಭವ ಅವ್ರಿಗೆ ಹೋಗ್ಬಿಟ್ಟು ಟಚ್ ಆಗ್ಬೇಕು. ಯಾಕಂದ್ರೆ ಇನ್ನು ಮುಂದೆ ಬರುವಂತ ಆತ್ಮಗಳು ಅವರು ಜ್ಞಾನ ತೆಗೆದುಕೊಳ್ಳುವಂತ ಆತ್ಮಗಳಲ್ಲ. ಅವ್ರು ಯಾವ ಆತ್ಮಗಳು? ರೆಡಿಮೇಡ್ ಇರೋದನ್ನ ತಗೊಳ್ಳೋದು, ತಿನ್ನುವಂತ. 33 ಕೋಟಿ ಜನ ಬಿಟ್ಬಿಟ್ಟು ಉಳಿದವ್ರಿಗೂ ಕೂಡ ಭಗವಂತನ ಅನುಭವ ಆಗ್ಬೇಕು ಅಂತ ಯಾವ್ದ್ರಿಂದ? ಜ್ಞಾನದಿಂದ ಆಗತ್ತಾ? ಪಂಚತತ್ವಗಳಿಗೆ ಅನುಭವ ಆಗ್ಬೇಕು, ಬೇರೆ ಆತ್ಮಗಳಿಗೆ ಅನುಭವ ಆಗ್ಬೇಕು ಅಂದ್ರೆ ಶಕ್ತಿ ಏನಾಗ್ಬೇಕಾಗ್ತದೆ? ಪ್ರವಾಹ ಆಗ್ಬೇಕಾಗ್ತದೆ. ಅದಕ್ಕಾಗಿ ಮಧ್ಯದಲ್ಲಿ ನೀವೇನಾಗ್ಬೇಕು? ಅಶರೀರಿ ಅಂತಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯ, ಕಾರ್ಯ, ಬಂಧನದಿಂದ ಡಿಟ್ಯಾಚ್ ಆಗಿ ಆತ್ಮಿಕ ಸುಖವನ್ನ ನಾನೇನ್ ಮಾಡುವಂಥದ್ದು? ಅನುಭವವನ್ನ ಮಾಡುವಂಥದ್ದು ಮತ್ತು ಬೇರೆಯವರಿಗೆ ಅನುಭವ ಮಾಡಿಸಲಿಕ್ಕೆ ನಿಮಿತ್ತ ಆಗುವಂಥದ್ದು. ನೋಡಿ ಆತ್ಮೇರೆ, ಬಾಬಾ ಹೇಳ್ತಾರೆ, ನೀವು ಹೇಳಿರುವಂತ ಜ್ಞಾನ ಜನ ಮರಿಬಹುದು. ಆ ದಿನ ನೀವು ಬಾಬನ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಕೊಟ್ಟಿರುವಂತಹ ಆಹಾರ, ಊಟ, ತಿಂಡಿಯನ್ನು ಅವರು ಮರಿಬಹುದು. ಅದು ನೀವು ಮಾಡಿಸಿರುವಂತ ಅನುಭವ ಇದೆಯಲ್ಲ, ಅದನ್ನು ಎಂದೂ ಕೂಡ ಅವ್ರೇನ್ ಮಾಡೋದಿಲ್ಲ, ಮರೆಯೋದಿಲ್ಲ. ನೀವು ಲೌಕಿಕ ತೋರಣದ ಮೌಂಟ್ ಅಬ್ಬು ಕರ್ಕೊಂಡೋಗಿ ಅವ್ರೇನ್ ಹೇಳ್ತಾರೆ? ಕರ್ಕೊಂಡೋಗಿ 1 ವಾರ ಬಂದ ಮೇಲೆ ನಿಮ್ಮ ಅನುಭವ ಹೇಳಿದ್, ಅಯ್ಯೋ ಮೌಂಟ್ ಅಬುದಲ್ಲಿ ಇಷ್ಟು ದೊಡ್ಡ ಹಾಲ್ ಇದೆ, 20,000 ಜನ ಕೂತ್ಕೊಳ್ತಾರೆ, ಮಧ್ಯದಲ್ಲಿ ಒಂದು ಕಂಬ ಇಲ್ಲ, ಇಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಟೀ ಕೊಡ್ತಾರೆ, ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಏನ್ ಮಾಡಿದ್ರು, ಮಂಚ ಎಲ್ಲ ಕೊಟ್ಟಿದ್ರು, ಊಟ ತಿಂಡಿ ಎಲ್ಲ ಕೊಟ್ಟಿದ್ರು, ಎಲ್ಲಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ದಿಲ್ವಾಡ ಟೆಂಪಲ್ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ ತಾನೆ? 6 ತಿಂಗಳಾದ್ಮೇಲೆ ಕೇಳಿ ಮೌಂಟ್ ಅಬು ಹೇಗಿತ್ತು ಅಂದ್ರೆ ಏನ್ ಹೇಳ್ತಾರೆ? ಶಾಂತಿ ಇತ್ತು ಅಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ?
ಶಾಂತಿ ಇತ್ತು. ಅಲ್ವಾ? ಅಂದ್ರೆ ಆತ್ಮಕ್ಕೆ ಆಗಿರುವಂತ ಅನುಭವವನ್ನ ಆತ್ಮ ಹಾಗೆ ಸಹಜವಾಗಿ ಮರೆಯೋದಿಲ್ಲ. ಹೌದು. ಅದೇ ಶರೀರದ ಇಂದ್ರಿಯಗಳ ಮೂಲಕ ಆಗಿರುವಂತದ್ದೇನಿದೆ ಅದನ್ನ ನಾವೇನ್ ಮಾಡ್ತೀವಿ, ಮರ್ತು ಬಿಡ್ತು. ಬೇಗ ಮರೆಯುವಂತ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ವರ್ತಮಾನ ಸಮಯದ ಅನುಸಾರದಲ್ಲಿ ಆತ್ಮೀಯರೇ ಸೇವೆ ಹೇಗೆ ಮಾಡಬೇಕು, ಹೇಗೆ ಮಾಡ್ಬೇಕಂತ ಬಾಬಾ ಹೇಳ್ತಾರೆ. ಆ ಸೇವೆಯ ಸಮಯದಲ್ಲಿ ಸೇವೆಯ ಮೊದಲು ಕರ್ಮ ಮಾಡ್ತಾ ಇದ್ದಾಗ ಮಧ್ಯ 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 ಮಧ್ಯದಲ್ಲಿ ಏನಾಗ್ಬೇಕು, ಫಾರಿಸ್ತಾ ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಏನ್ ಮಾಡ್ಬೇಕಂತ, ಪರಿಸ್ತಾವ. ಈಶ್ವರೀಯ ಶಕ್ತಿಯ ಅನುಭವ ಬೇರೆಯವರಿಗೆ ಆಗ್ಬೇಕಾಗ್ತದೆ. ಹೀಗೆ ಕರ್ಮ ಕ್ಷೇತ್ರದಲ್ಲಿ ಮಧ್ಯ ಮಧ್ಯ ಮಧ್ಯದಲ್ಲಿ ನಾವೇನಾಗ್ತೀವಿ, ಏನಾಗ್ತೀವಿ, ವಾಟ್ಸಪ್ ರಾಜರು, ಯೂಟ್ಯೂಬ್ ರಾಜರು, ಗೂಗಲ್ ರಾಜರು ಆಗ್ತೀವಿ ಅಲ್ವಾ? ಯಾವ ರಾಜರಾಗೋದಿಲ್ಲ, ಯಾವ ರಾಜರಾಗೋದಿಲ್ಲ. ಓಕೆ, ನನ್ನೊಂದು ಪ್ರಶ್ನೆ. ಓಕೆ ಆದ್ಮೇಲೆ ಯೂಟ್ಯೂಬು ವಾಟ್ಸಪ್ ನೋಡ್ಬೇಕಾದ್ರೆ, ಆ ಕರ್ಮ ಮಾಡಬೇಕಾದ್ರೆ ನಿಮ್ಗೆ ಏಕಾಗ್ರತೆ ಇರತ್ತೋ ಇರಲ್ವೋ? ಇರುತ್ತೆ. ಹಾ, ಇರುತ್ತೆ. ರಾಜಯೋಗ ಮಾಡ್ಬೇಕಾದ್ರೆ ಇರೋದಿಲ್ಲ. ಓಕೆ, ಯೂಟ್ಯೂಬ್ ನೋಡ್ಬೇಕಾದ್ರೆ ಎಷ್ಟೊತ್ತು ಏಕಾಗ್ರತೆ ಇರ್ತದೆ? ಅದು ಯಾವಾಗ ಸ್ಟಾರ್ಟ್ ಆಗತ್ತೆ ಏಕಾಗ್ರತೆ? ಎಷ್ಟು ಟೈಮ್ ಬೇಕು ಏಕಾಗ್ರತೆ ಮಾಡ್ಲಿಕ್ಕೆ? ಎಷ್ಟು ಟೈಮ್ ಬೇಕು? ಒಂದ್ ಸೆಕೆಂಡ್ ಬಂದ್ಬಿಡುತ್ತೆ. ಎಷ್ಟೊತ್ತಿನವರೆಗೆ ಇರ್ತದೆ? ಅದ್ ನೋಡೋವಾಗ ಅಂದ್ರೆ ಏಕಾಗ್ರತೆ ಮಾಡ್ಬೇಕಾದ್ರೆ ಏನ್ ಬೇಕು ಅಂತ ಗೊತ್ತು ನಿಮ್ಗೆ ಹೌದು. ಅಲ್ವಾ? ಆ ಯೂಟ್ಯೂಬ್ ಒಳಗಡೆ ಹೋದಾಗ ನೀವು ಸ್ತ್ರೀ ಮಹಿಳೆ ಅಂತ ನೆನ್ಪಿರ್ತದ? ಇಲ್ಲ. ಯಾವ ಊರಲ್ಲಿ ಇದ್ದೀರಿ ಅಂತ ನೆನ್ಪಿರ್ತದ? ಇರೋದಿಲ್ಲ. ಟೈಮ್ ರಾತ್ರಿ 12 ಗಂಟೆ ಆಯ್ತೋ 1 ಗಂಟೆ ಆಯ್ತೋ ಅನ್ನೋ ಗೊತ್ತಿರ್ತದ? ಗೊತ್ತಿಲ್ಲ. ನಾಳೆ ಅಮೃತ ವೇಳೆಗೆ ಹೇಳ್ಬೇಕು ಅಂತ ಯೋಚನೆ ಇರ್ತದ? ಇರೋದಿಲ್ಲ. ಮತ್ತೆ ಯಾವ್ದಲ್ಲಿ ಇರ್ತೀರಿ? ಯೂಟ್ಯೂಬ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತೀರಿ. ಅದ್ರಲ್ಲಿ ಏನು ಕಾರ್ಯಕ್ರಮ ಬಂದಿದೆಯಲ್ಲ, ಆ ಕಾರ್ಯಕ್ರಮದಲ್ಲಿ ಏನಾಗಿರ್ತೀವಿ, ಮುಳುಗ್ ಹೋಗ್ಬಿಟ್ಟು ಆ ಕರ್ಮದ ಫಲವನ್ನ ಏನ್ ಮಾಡ್ತಿರ್ತೀವಿ ನಾವು, ಅನುಭವಿಸ್ತಾ ಇರ್ತೀವಿ. ಅಂದ್ರೆ ಯೂಟ್ಯೂಬ್ ನಲ್ಲಿ ಮನಸ್ಸು ಬುದ್ಧಿ ಹೇಗಿಡಬೇಕು ಅಂತ ನಮ್ಗೆ ಗೊತ್ತು. ಆದ್ರೆ ಬಾಬಾನಲ್ಲಿ ಮನಸ್ಸು ಬುದ್ಧಿಯನ್ನು ಹೇಗಿಡಬೇಕು ಅಂತ ಇನ್ನುವರೆಗೂ ಗೊತ್ತಿಲ್ಲ. ಹಾಗೆ ನಿಮ್ಗೆ ಬಾಬಾ ಮೊದಲು ಸಿಕ್ಕಿದ್ದು, ಯೂಟ್ಯೂಬ್ ಮೊದಲು ಸಿಕ್ಕಿದ್ದು? ಬಾಬಾ ಬಾಬಾನೇ ಬಾಬಾ ಸಿಕ್ಕಿದ್ದು. ನಿಮ್ಗೆ ರಾಜ್ಯೋಗ ಕಲ್ಸ್ಕೊಡ್ಬೇಕು ಇವಾಗ. ಅದು ಯೂಟ್ಯೂಬ್ ಅಲ್ಲಿ ಯಾರು ನಿಮ್ಗೆ ಯೂಟ್ಯೂಬ್ ನೋಡೋದು, ಕಾನ್ಸಂಟ್ರೇಷನ್ ಕೊಡೋದು ಯಾವ ಸ್ಕೂಲಲ್ಲಿ ಕಲ್ಸ್ಕೊಟ್ರು? ಎಲ್ಲೂ ಕಲ್ಸ್ಕೊಡ್ಲಿಲ್ಲ. ಮೊಬೈಲ್ ಆಪರೇಟ್ ಮಾಡೋದನ್ನ ಎಲ್ಲೂ ಕಲ್ಸ್ಕೊಡ್ಲಿಲ್ಲ, ನಾವೇ ಕಲ್ತಿದ್ವಿ. ಹೌದಲ್ವಾ? ಹಿಂದಿ ಮಾತು ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಮೊಬೈಲ್ ಏನು ಕನ್ನಡ ಭಾಷೆನ ಇರ್ತದ? ಅದ್ರಲ್ಲಿ ಇಂಗ್ಲಿಷ್ ಇರ್ತದ ತಾನೆ? ಅದನ್ನು ಆಪರೇಟ್ ಮಾಡ್ಲಿಕ್ಕೆ ನಮ್ಗೆ ಬರುತ್ತೆ. ಅಂದ್ರೆ ಮನುಷ್ಯನಿಗೆ ಆಸಕ್ತಿ ಇದ್ರೆ, ಇಚ್ಛೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆಗ್ತದೆ. ಅದಿಲ್ಲ ಅಂತಂದ್ರೆ ಮಕ್ಕಳು ಬರೀ ಏನ್ ಮಾಡ್ತಾರೆ, ಹುಡುಗಾಟಿಕೆ, ಆಲಸ್ಯ, ಅಲಬೇಲಾಪನ್, ನೆಪಗಳನ್ನ ಏನ್ ಮಾಡ್ತಿರ್ತಾರೆ, ಹೇಳ್ತಾರೆ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಸ್ವಪರಿವರ್ತನೆ, ವಿಶ್ವ ಪರಿವರ್ತನೆ. ಸೇವೆಯಲ್ಲಿ ನಿರೀಕ್ಷಿತ ಫಲ ಸಿಗದೇ ಇರುವುದಕ್ಕೆ ಕಾರಣ ಕರ್ಮದ ಮಧ್ಯ ಮಧ್ಯದಲ್ಲಿ ನೀವು ಅಶರೀರಿಗಳು ಆಗ್ಬೇಕು. ಆಗ್ತಾ ಇಲ್ಲ. ಏನಾಗ್ಬೇಕಂತೆ? ಆ ಶರೀರ ಆಗ್ಬೇಕು ಅಂತ. ಹಾ, ಅಶರೀರಿ ಆಗ್ಬೇಕು ಅಂತ ಬಾಬಾ ಹೇಳಿದಾರಂತ ಮಧ್ಯೆ ಹೋಗ್ಬಿಟ್ಟು ಮಲ್ಕೊಳ್ಳೋದಲ್ಲ. ಹಾ, ಮಲಗುವುದೂ ಕೂಡ ಅಶರೀರಿ ಆಗೋದೇನೆ? ಅದು ಅಲ್ಲ. ಅಶರೀರಿ ಅಂತಂದೇನು? ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯದಿಂದ ಮುಕ್ತನಾಗಿ ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ನಾನೇನಾಗ್ಬೇಕು, ನಿಮಿತ್ತ ಆಗಿರಬೇಕು. ಆವಾಗ ಮನಸ್ಸಿನಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ವಿಚಾರ ಮಾತ್ರ ಏನಾಗ್ಬೇಕಾಗ್ತದೆ, ಇರಬೇಕಾಗ್ತದೆ. ಓಕೆನಾ? ಅದಕ್ಕಾಗಿ ಬೇರೆಯವರಿಗೆ ನೀವೇನ್ ಮಾಡ್ಬೇಕಾಗ್ತದೆ, ಪ್ರೀತಿಯನ್ನ ಅನುಭವ ಮಾಡಿಸ್ಬೇಕು, ಅವರಿಗೆ ಪಾಲನೆಯನ್ನ ಕೊಡಬೇಕು, ಸಂಬಂಧದ ಅನುಭವ, ಪರಿವಾರದ ಅನುಭವವನ್ನ ಮಾಡಿಸ್ಬೇಕಾಗ್ತದೆ. ಇದೆಲ್ಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ, अनुभव करके जाते हैं, लेकिन अतीन्द्रिय सुख की फीलिंग, शांति की रूहानी नशा अभी वायुमंडल और वाइब्रेशन द्वारा विशेष अटेंशन में रखो. ಲೌಕಿಕದವರಿಗೆ ಅಲೌಕಿಕದವರಿಗೆ ಪಾಲನೆಯನ್ನ ಕೊಡ್ತಾ ಇದ್ದೀರಾ, ಕರ್ಕೊಂಡು ಬರ್ತಾ ಇದ್ದೀರಾ, ಬ್ರಹ್ಮಭೋಜನ ತಿನ್ನಿಸ್ತಾ ಇದ್ದೀರಾ, ಗೌರವ ಕೊಡ್ತಿದ್ದೀರಾ, ಸನ್ಮಾನ ಮಾಡ್ತಿದ್ದೀರಾ ಅಲ್ವಾ? ಬಾಬನ ಮನೆಗೆ ನಾವು ಬೇರೆ ಆತ್ಮಗಳನ್ನೆಲ್ಲ ಕರೆದಾಗ ಇದನ್ನೆಲ್ಲ ಮಾಡ್ತೀವೋ ಮಾಡಲ್ವೋ? ಹಾರ ಹಾಕ್ತಿವಿ, ಹೂಗುಚ್ಚ ಕೊಡ್ತೀವಿ, ಬ್ರಹ್ಮಭೋಜನ ತಿನ್ನಿಸ್ತೀವಿ, ಟೋಲಿ ಕೊಡ್ತೀವಿ, ಗಿಫ್ಟ್ ಕೊಡ್ತೀವಿ, ಮೌಂಟ್ ಅಬು ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ
ಆದರೆ ಅಯ್ಯೋ ಯಾರೋ ಗೆಸ್ಟ್ಗಳು ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಅನ್ನ ರೆಡಿ ಮಾಡಿರ್ತೀವಿ, ಡೈನಿಂಗ್ ಟೇಬಲ್ ರೆಡಿ ಮಾಡಿರ್ತೀವಿ, ವೆರೈಟಿ ಊಟ ತಿಂಡಿ ರೆಡಿ ಮಾಡಿರ್ತೀವಿ. ಆದರೆ ಅವರು ಬರ್ತಾರೆ ಅಂತ ತಪಸ್ಸನ್ನ ಮಾಡಿಬಿಟ್ಟು ವಾಯುಮಂಡಲದಲ್ಲಿ ಆ ವಾತಾವರಣದಲ್ಲಿ ಭಗವಂತನ ಶಕ್ತಿಯನ್ನ ತುಂಬಿಸಿ ಇಡ್ತೀವ. ಬೇಕಾದ್ರೆ ಸೆಂಟ್ ಸ್ಪ್ರೇ ಮಾಡ್ತೀವಿ, ಅಗರಬತ್ತಿ ಹಚ್ಚಿಟ್ಟಿರ್ತೀವಿ, ಆದ್ರೆ ಇದನ್ ಮಾಡಿರಲ್ಲ. ಅದನ್ನು ಮಾಡಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಇದೆ. ಅದು ಯಾವಾಗ ಆಗ್ತದೆ? ಇವಾಗೆ ನೀವು ಮಾಡುವಂತ ಸಾಧನೆಯಿಂದ ಪ್ರತಿದಿನ ನಿಮಗೆ ಬೇಕಾಗಿರುವಷ್ಟು ಸಂಪಾದನೆ ನಿಮಗೆ ಆಗ್ಬೇಕು. ಸಿಕ್ಕಿರಬೇಕಾಗ್ತದೆ. ಆವಾಗ ಮಾತ್ರ ಬೇರೆಯವರಿಗೆ ನೀವು ಸೇವೆಯನ್ನ ಮಾಡ್ಲಿಕ್ಕೆ ನಿಮಿತ್ತರಾಗ್ಲಿಕ್ಕೆ ಸಾಧ್ಯ. ಆದ್ಮೇಲೆ ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಯೋಗಕ್ಕಂತ ಕುತ್ಕೊಳ್ತಿರಲ್ಲ, ನುಮಾಶಾಮ್ ಯೋಗ ಇರ್ಬೋದು, ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಅಮೃತ ವೇಳೆಯಲ್ಲಿ ಇರ್ಬೋದು, ಅಶರೀರಿ ಆಗಿರ್ತೀರಾ. ಈಗ ಹೇಳಿ, ಅಶರೀರಿ ಅಂತಂದ್ರೆ ಏನು? ಎಲ್ಲದರಿಂದನೂ ಡಿಟ್ಯಾಚ್ ಆಗಿ ಆವಾಗ ಕುತ್ಕೊಂಡಾಗ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು ವಿಚಾರಗಳು ಮನಸ್ಸಿನಲ್ಲಿ ಇರಬಾರ್ದು. ಬರಕೂಡದು. ಎರಡನೇದು, ಆ ಸಮಯದಲ್ಲಿ ಶರೀರದ ಯಾವುದೇ ಸಾಧನಗಳನ್ನು ನಾವು ಉಪಯೋಗ ಮಾಡ್ಕೊಳ್ಳೋದು. ಈಗ ನಾನು ಪೀಸ್ ಆಫ್ ಮೈಂಡ್ ಚಾನಲ್ ನೋಡ್ತಾ ಯೋಗ ಮಾಡ್ತೇನೆ, ಅದು ಅಶರೀರಿ ಸ್ಥಿತಿ ಯಾವುದೋ ಅಲ್ವೋ? ಅಲ್ಲ, ಯಾಕೆ? ಅದೇನಿದು ಸಾಧನ ಅಷ್ಟೇ. ಯಾಕಂದ್ರೆ ಕಣ್ಣು ಉಪಯೋಗ ಆಗ್ತಾ ಇದೆಯಲ್ಲ. ಅದೇ ಕಾಮೆಂಟ್ ಕೇಳ್ತಾ ಇದ್ದೇನೆ, ಅಶರೀರಿ ಸ್ಥಿತಿನ ಅಲ್ಲ ಅಲ್ಲ. ಹಾಡು ಕೇಳ್ತಾ ಇದ್ದೇನೆ, ಅಶರೀರಿ ಸ್ಥಿತಿನ ಅಲ್ಲ. ಯಾರು ಎದುರುಗಡೆ ನಿಮಿತ್ತದವರು ಯೋಗ ಮಾಡಿಸ್ತಾ ಇದ್ದಾರೆ, ಅವರು ಶರೀರವನ್ನ ನೋಡ್ತಾ ಇದ್ದೇನೆ, ಅದು ಅಶರೀರಿ ಸ್ಥಿತಿನ ಅಲ್ಲ. ಅಲ್ಲ. ಅಶರೀರಿ ಸ್ಥಿತಿ ಯಾವುದು? ಎಲ್ಲದರಿಂದನೂ ನಾವು ಡಿಟ್ಯಾಚ್ ಆಗಿ ನಮ್ಮ ಶರೀರದ ಯಾವುದೇ ಸಾಧನವನ್ನ ಬಾಬನ ಜೊತೆಗೆ ಜೋಡಣೆ ಮಾಡಲಿಕ್ಕೆ ಉಪಯೋಗ ಮಾಡಕೂಡದು. ಅದಕ್ಕಾಗಿ ಬಾಬನಿಗೆ ಹೃದಯದಿಂದ ನಾವು ಥ್ಯಾಂಕ್ಸ್ ಅಂತ ಹೇಳ್ಬೇಕೋ ಬೇಡವೋ? ಹೇಳ್ಬೇಕು. ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕು? ಯಾವುದೇ ಖರ್ಚಿಲ್ಲ, ಎಲ್ಲ ಸುಲಭವಾಗಿ ಸಹಜವಾಗಿ ಮಾಡು. ಯಾಕಂದ್ರೆ ಬಾಬಾ ಶಬ್ದ ಇಲ್ದೇನೆ, ಕಲರ್ ಇಲ್ದೇನೆ, ಫೋಟೋ ಇಲ್ದೇನೆ ಗಂಟೆಗಟ್ಟೆ ನಮ್ಮ ಹತ್ರ ಯೋಗ ಮಾಡಿಸುವಂತ ಪ್ರಾಕ್ಟೀಸ್ ಅನ್ನ ಬಾಬಾ ಮಾಡಿಸ್ತಿದ್ದಾರೆ. ಅದಕ್ಕೆ ಬಾಬನಿಗೆ ಪದಮ 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 ಧನ್ಯವಾದ. ಧನ್ಯವಾದ. ಅಲ್ವಾ? ಆರಂಭದಿಂದ ಅಮೃತ ವೇಳೆ ಬೆಳಗಿಂದ ಶುರು ಆದ ಲಾಸ್ಟ್ 5 ನಿಮಿಷ ಬಿಟ್ರೆ ಬೇರೆ ಎಲ್ಲ ಟೈಮ್ ಏನು ಸೈಲೆನ್ಸ್. ಆ ಪ್ರಾಕ್ಟೀಸ್ ಅನ್ನ ಬಾಬಾ ಏನ್ ಮಾಡ್ತಾರೆ, ನಮ್ಗೆ ಮಾಡಿಸ್ತಾ ಇದ್ದಾರೆ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವೇನ್ ಮಾಡೋದು, ಅದರಿಂದ ದೂರ ಆಗಿದ್ದೀವಿ. ನನಗೆ ಬೇಜಾರಾಗೋದೇನು ಅಂತಂದ್ರೆ, ಎಷ್ಟು ಜನ ಅಣ್ಣವ್ರೆ ನಿಮ್ ಜೊತೆ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಕಾಮೆಂಟ್ ಇಲ್ಲ, ನಮ್ಗೆ ಯೋಗ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಪೀಸ್ ಆಫ್ ಮೈಂಡ್ ಚಾನಲ್ ಇಂದ ಆಗೋದೇ ಇಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಬಂದ್ಬಿಟ್ಟು ಪಕ್ಕದಲ್ಲಿ ಮೊಬೈಲ್ ಅಲ್ಲಿ ಹಾಡು ಹಾಕೊಂಡಿರ್ತಾರೆ. ಯಾಕೆ? ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿರ್ತದೆ. ನಿಧಾನವಾಗಿ ಆ ಪ್ರಾಕ್ಟೀಸ್ ಅನ್ನ ಏನ್ ಮಾಡ್ಬೇಕು ಮಕ್ಕಳೇ? ತೆಗಿಬೇಕು. ಕಡಿಮೆ ಮಾಡ್ತಾ ಹೋಗ್ಬೇಕಾಗತ್ತೆ. ಡಿಪೆಂಡೆಂಟ್ ಡಿಪೆಂಡೆಂಟ್ ಆಗಬಾರದು. 4 ಕಡೆ ಬಾಂಬ್ಗಳು ಬಿದ್ದಾಗ ಅವಾಗ ರಾಜಯೋಗ ಮಾಡ್ಬೇಕಾದ್ರೆ ನಿಮ್ಗೆ ಹಾಡು ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಯಾರು ಎದುರುಗಡೆ ಬಂದ್ಬಿಟ್ಟು ಯೋಗ ಮಾಡಿಸ್ತಾರ? ಇಲ್ಲ, ರೆಡ್ ಲೈಟ್ ಇರುತ್ತಾ? ಇರಲ್ಲ. ಬಾಬನ್ ಮನೆ ಇರುತ್ತಾ? ಇರಲ್ಲ. ಯೋಗ ಮಾಡ್ಬೇಕಾಗಿರೋದು ಯಾವಾಗ? ಇವಾಗೆ. ಅದೇ ಸಮಯದಲ್ಲಿ ತಾನೇ ಮಾಡ್ಬೇಕಾಗಿರೋದು. ಹೌದು. ಅವಾಗ ಮುರಳಿ ಸಿಗತ್ತಾ? ಸಿಗಲ್ಲ. ಅಲ್ವಾ? ಅದಕ್ಕಾಗಿ ಆದ್ಮೇಲೆ ಆದಷ್ಟು ಸಾಧನಗಳನ್ನೇನ್ ಮಾಡ್ತಾ ಹೋಗ್ಬೇಕು? ಮಾಡ್ತಾ ಹೋಗು. ಕಡಿಮೆ ಮಾಡ್ತಾ ಮಾಡ್ತಾ ಸಾಧನೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ರಾಜಯೋಗದ ಸಮಯದಲ್ಲೂ ಕೂಡ ನಿಮಗೆ ಅಶರೀರಿ ಸ್ಥಿತಿ ಇರತ್ತೋ ಅಥವಾ ಶರೀರದ ಯಾವುದೇ ವಿಷಯಗಳು ವಿಚಾರಗಳು ಬರ್ತಾವೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಓಕೆ. ಓಂ ಶಾಂತಿ. ಓಂ ಶಾಂತಿ.